ರಾಮಕೃಷ್ಣ ಜಗದ್ಗುರು ಪಾದಪದ್ಮೆ ತಯೋರ್ಷಿತ್ವ ಪ್ರಣಮಾಮಿ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಂ ಬ್ರಹ್ಮರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಗ್ರಾಮದೇವತೆಯಾದ ತಾಯಿ ಅಣ್ಣಮ್ಮನ ಪಾದರಂಧ್ಯಗಳಲ್ಲಿ ಶರಣಾಗತಿನ ಮೂಲಕ ಕ್ಷೇತ್ರ ದೇವರಾದ ಶ್ರೀ ಗಣಪನ ಪಾದರಂಧ್ಯಗಳಲ್ಲಿ ಹಾಗೂ ಎಲ್ಲ ಗುರುವರೇಣ್ಯರ ದೇವದೇವತೆಗಳ ಪಾದರಂಧ್ಯಗಳಲ್ಲಿ ಶರಣಾಗತಿಯನ್ನು ಕೋರ್ತಾ ನೆರೆದಿರುವಂಥ ಎಲ್ಲ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನಾನು ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹುಶಃ ಬಹಳ ಸಂತೋಷ ಆಯಿತು, ಖುಷಿ ಆಯಿತು. ಕಾರಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗಿನ ಕಾಲದಲ್ಲಿ ಹೆಚ್ಚಾಗುವಂಥ ಅವಶ್ಯಕತೆ ಇದೆ. ಅದರಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮದಾದ್ಯಂತ ಸಾಮಾನ್ಯ ಮನೋರಂಜನೆ ಕಾರ್ಯಕ್ರಮ ಅಂತೂ ಕೂಡ ಎಲ್ಲ ರೀತಿಯ ಮನೋರಂಜನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಸಂಘಟಕರಿದ್ದಾರೆ. ಆದರೆ ದೇವಸ್ಥಾನದ ಕಾರ್ಯಕ್ರಮ ಆದ ಕಾರಣದಿಂದ ದೇವಸ್ಥಾನದ ಬದಿಯಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ದೇವಸ್ಥಾನದ ಧಾರ್ಮಿಕತೆಯ ಪರವಾಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಭರತನಾಟ್ಯ, ಸಂಗೀತ ಕಾರ್ಯಕ್ರಮ ಅಂತ ಅದ್ಭುತವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವಂಥ ಸಂಘಟನೆಯವರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸಬೇಕು. ಮತ್ತು ನಿಮ್ಮ ಬಡಾವಣೆಯ ಮಕ್ಕಳನ್ನ ಯಾರೆಲ್ಲ ಭರತನಾಟ್ಯದಂತ, ಸಂಗೀತ ಕಲೆಯಂತ ಸಾಂಸ್ಕೃತಿಕ ಕಲೆಗಳಲ್ಲಿ ತೊಡಗಿಸಿದ್ದೀರೋ ಆ ಮಕ್ಕಳ ಪೋಷಕರಿಗೆ ಇನ್ನಷ್ಟು ನಮನಗಳನ್ನು ಸಲ್ಲಿಸುವಂತ ಅವಶ್ಯಕತೆ ಈಗಿನ ಕಾಲದಲ್ಲಿದೆ. ಕಾರಣ ಎಲ್ಲದರಲ್ಲೂ ಪ್ರಕೃತಿ ಎಲ್ಲೆಡೆ. ಸಾಂಸ್ಕೃತಿಕ ಕಾರ್ಯಕ್ರಮ ಯಾಕೆ, ಸಂಸ್ಕಾರ ಯಾಕೆ, ದೇವಸ್ಥಾನ ಏನಕ್ಕೆ ಅಂದ್ರೆ ಇದೇ ಕಾರಣಕ್ಕೆ. ಕಾಲು ಪ್ರಕೃತಿ, ಆದ್ರೆ ನಾಟ್ಯ ಅನ್ನೋದು ಸಂಸ್ಕೃತಿ. ಅದು ಭರತನಾಟ್ಯವಾದ್ರೆ ಅದು ಧಾರ್ಮಿಕ ಸಂಸ್ಕೃತಿ ಆಗುತ್ತೆ, ಬೇರೆ ಯಾವುದು ನಾಟ್ಯ ಆದ್ರೆ ಅದು ಮನೋರಂಜನೆ ಆಗುತ್ತೆ ಅಷ್ಟೇ. ನಾಲಿಗೆ ಪ್ರತಿಯೊಬ್ಬರಿಗೂ ಭಗವಂತ ಕೊಟ್ಟಿದ್ದಾನೆ, ಜಿಹ್ವೆ, ಕಂಠ, ಧ್ವನಿ, ಅದು ಪ್ರಕೃತಿ. ಅದಕ್ಕೆ ಭಗವಂತನ ನಾಮ ಸೇರಿದಾಗ ಮಾತ್ರ ಅದು ಸಂಸ್ಕೃತಿ. ಆದ್ರಿಂದಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಇವುಗಳಿಗೆ ಹೆಸರು. ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಡೀಬೇಕಾಗಿರೋದು ಧಾರ್ಮಿಕತೆ, ಆಧ್ಯಾತ್ಮಿಕ ಪರವಾದ ಕೆಲಸಗಳೇ. ಯಾಕೆ ಅಂದ್ರೆ ಹಿರಿಯರು ಶಾಸ್ತ್ರಗಳಲ್ಲಿ ಒಂದು ಹೇಳ್ತಾರೆ, ಮಾಣಿಕ್ಯಮಪಿ ಹೇಮಾಶ್ರಯಂ. ಮಾಣಿಕ್ಯ ಅನ್ನೋದು ಎಲ್ಲೆಡೆ ಇರುತ್ತೆ. ಒಂದು 50 ಲಕ್ಷದ ವಜ್ರ ಇದ್ರೂ ಕೂಡ ಅದು ಸಣ್ಣದಾಗಿರುತ್ತೆ, ಅದ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ. ಆರ್ಟಿಫಿಷಿಯಲ್ ರಿಯಲ್ ಡೈಮಂಡ್ ಯಾರೇ ಗೊತ್ತಾಗುತ್ತೆ. ಆದ್ರೆ ಆ ಮಾಣಿಕ್ಯದ ಬೆಲೆ ಯಾವತ್ತು ಗೊತ್ತಾಗೋದು ಚಿನ್ನದ ಚೌಕಟ್ಟಿನ ಒಳಗೆ ಬಂದಾಗ ಮಾತ್ರ. ಅದಕ್ಕೆ ಆದಂತ ಒಂದು ಪರಿಧಿ ಒಳಗೆ ಅದನ್ನು ಪೋಣಿಸಿದಾಗ ಮಾತ್ರ ಆ ಚಿನ್ನದ ಕಾರಣದಿಂದ ಮಾಣಿಕ್ಯದ ಬೆಲೆ ಮತ್ತೊಬ್ಬರ ಕಣ್ಣಿಗೆ ಬೀಳುತ್ತೆ. ಅದೇ ರೀತಿಯಲ್ಲಿ ಬದುಕು ಎಲ್ಲರದ್ದು ಇರುತ್ತೆ, ಹಣ ಎಲ್ಲರೂ ಸಂಪಾದಿಸ್ತಾರೆ, ಜೀವನ ಶೈಲಿ ಎಲ್ಲರೂ ನಡೆಸ್ತಾರೆ. ಇವೆಲ್ಲವೂ ಸಂಸ್ಕಾರದ ಚೌಕಟ್ಟಿನ ಒಳಗೆ ಬಂದಾಗ ಮಾತ್ರ ಅವುಗಳಿಗೆ ಗೌರವ ಅನ್ನೋದು ಹಿರಿಯರು ಹೇಳಿಕೊಟ್ಟಂತ ಮಾತು. ಆ ಗೌರವ ಕಾಯ್ದುಕೊಂಡು ಹೋಗೋದೇ ನಮ್ಮ ಧರ್ಮ. ಮುಂದಿನ ಪೀಳಿಗೆಗೆ ನಾವು ತಲುಪಿಸಬೇಕಾಗಿರೋದು ಇದೇ ಆಧ್ಯಾತ್ಮ, ಇದೇ ಸಂಸ್ಕಾರ, ಇದೇ ಧಾರ್ಮಿಕತೆ. ಆ ಕೆಲಸವನ್ನ ಮುಂದುವರಿಸಲಿಕ್ಕೆ ಇಂಥ ದೇವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಂತೂ ನಾವು ಆಯೋಜನೆ ಮಾಡ್ತಾ ಬಂದಿರೋದು. ಅದು ಗಣಪನ ಕಾರ್ಯಕ್ರಮ. ಗಣಪನ ಬಾಲ್ಯದಿಂದಲೂ ಧರ್ಮಾದೇಶದ ಪರವಾಗಿ ಯಾವ ರೀತಿ ನಡೀಬೇಕಂತ ತೋರಿಸ್ಕೊಟ್ಟಿದೆ ಜೀವಂತ ಸಾಕ್ಷಿಯಾಗಿ ಗಣಪತಿ. ಶಂಕರಾಚಾರ್ಯರು ಹೇಳ್ತಾರೆ, ಸದಾ ಬಾಲರೂಪ, ಯಾವತ್ತಿದ್ದರೂ ಬಾಲರೂಪದಲ್ಲೇ ಇರುವಂತ, ಬಾಲಕನ ರೂಪದಲ್ಲೇ ಇರುವಂತವನು ಗಣಪತಿ. ಆದ್ರೆ ಪರ್ವತದಷ್ಟು ಎತ್ತರವಾದಂತ ಸಮಸ್ಯೆಗಳನ್ನು ದೂರ ಮಾಡಬಲ್ಲನು ಅಂತ. ಯಾವ ಕಾಲದಿಂದ? ಒಂದು ಕಾಲದಲ್ಲಿ ರಾವಣನೇ ಶಿವನ ಆತ್ಮಲಿಂಗವನ್ನು ಹೊತ್ತು ಭಾರತವನ್ನು ಬಿಟ್ಟು ಲಂಕೆಗೆ ಹೊಯ್ದುಕೊಂಡು ಹೋಗಬೇಕಾದ್ರೆ ಅಡ್ಡಕ್ಕೆ ನಿಂತು ಅದನ್ನು ಗೋಕರ್ಣದಲ್ಲೇ ಸ್ಥಾಪನೆ ಮಾಡಿ ಶಿವನ ಆತ್ಮಲಿಂಗ ಭಾರತದ ಪರಿಧಿಯನ್ನು ದಾಟದೇ ಇರುವ ಹಾಗೆ ಮಾಡಿದ್ದು ಇದೇ ಗಣಪ, ಅದು ಬಾಲರೂಪದಲ್ಲಿ. ವಿಭೀಷಣ ಒಂದು ಕಾಲದಲ್ಲಿ ರಂಗನಾಥನ ಸ್ವಾಮಿಯನ್ನು ಭಾರತದ ಪರಿಧಿಯಿಂದ ದಾಟಿ ಲಂಕೆಗೆ ತಗೊಂಡು ಹೋಗಬೇಕಾದ್ರೆ ವಿಭೀಷಣನಿಗೂ ತಡೆಯಾಗಿ ನಿಂತು ಆ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ಶ್ರೀರಂಗಂನಲ್ಲಿ ಸ್ಥಾಪನೆ ಮಾಡಿದ್ದು ಕೂಡ ಇದೇ ಗಣಪ. ಇಡೀ ದಕ್ಷಿಣ ಭಾರತಕ್ಕೆ ಬರ ಬಂತು ಅನ್ನೋ ಕಾಲದಲ್ಲಿ ಅಗಸ್ತ್ಯರು ಕೂತು ಧ್ಯಾನ ಮಾಡಬೇಕಾದ್ರೆ ಅಗಸ್ತ್ಯ ಮುನಿಗಳ ಕಮಂಡದಲ್ಲಿದ್ದಂತ ಸರ್ವಶ್ರೇಷ್ಠವಾದಂತ ಜಲವನ್ನ ಚೆಲ್ಲುವ ಮೂಲಕ ಕಾವೇರಿಯನ್ನೇ ಹರಿಸಿದ್ದು ಕೂಡ ಇದೇ ಗಣಪ. ಅವರಿಂದಲೇ ಸ್ಥಾಪನೆಯಾಗಿ ಬಂದಿದ್ದು ಇವತ್ತು ನಾವು ನೋಡ್ತಿರುವಂತ ಕಾವೇರಿ ನದಿಯ ಸರ್ವಶ್ರೇಷ್ಠವಾದಂತ ಜಲಕ್ಕಿರುವಂತ ಮೌಲ್ಯ. ಗಣಪ ಒಂದೊಂದು ರೂಪದಲ್ಲಿ ಬಂದು ದೇಶ ಧರ್ಮದ ರಕ್ಷಣೆಯನ್ನು ಮಾಡಿ ಬಂದಿದ್ದಾರೆ. ದೈವ ಕಾಲದಲ್ಲಿ ಬಿಡಿ, ನಮ್ಮ ಕಾಲದಲ್ಲಿ ಭಾರತಕ್ಕೆ ಸ್ವತಂತ್ರ ತಂದು ಕೊಡಬೇಕು ಅನ್ನೋ ಸಮಯ ಬಂದಾಗ ನಾವು ಯಾವಾಗ್ಲೂ ಹೇಳ್ತೀವಿ, ಬೀದಿಗೆ ಬಂದವನು ಅಂತ. ಬೀದಿಗೆ ಬಂದ ಅಂದ್ರೆ ಹಾಳಾದ ಅಂತ ಅರ್ಥ ಮನುಷ್ಯ. ಆದ್ರೆ ಗಣಪ ಒಬ್ಬ ತನ್ನ ಗರ್ಭಗುಡಿಯನ್ನು ಬಿಟ್ಟು ಬೀದಿಗೆ ಬಂದ ಪರಿಣಾಮ ಇಡೀ ಭಾರತ ದೇಶ ಉದ್ಧಾರ ಆಯಿತು. ಬಾಲಗಂಗಾಧರನಾಥ ತಿಲಕರು ಗರ್ಭಗುಡಿಯಲ್ಲಿದ್ದಂತ ಗಣಪನ ಬೀದಿಗೆ ತಂದಿಟ್ಟು ಇಡೀ ಭಾರತ ದೇಶವನ್ನ, ಹಿಂದೂ ಸಮಾಜವನ್ನ ಸಂಘಟಿಸುವಂತ ಕೆಲಸ ಮಾಡಿದ್ರು. ಪರಿಣಾಮ 1947ರಲ್ಲಿ ಭಾರತಕ್ಕೆ ಸಿಕ್ಕಂತ ಸ್ವತಂತ್ರ, ಆ ಸ್ವತಂತ್ರಕ್ಕೆ ಮೂಲ ಕಾರಣ ಯಾವುದಾಯ್ತು ಅಂದ್ರೆ ಅದೇ ಸಾರ್ವಜನಿಕ ಗಣೇಶೋತ್ಸವ ಮಂಡಲಗಳಲ್ಲಿ ಸ್ಥಾಪನೆಯಾಗಿ ಬಂದಂತ, ಬೆಳೆದು ಬಂದಂತ ಅಭಿನವ ಭಾರತದ ಸಂಘಟನೆ ಕಾರ್ಯಕರ್ತರು ಹುಟ್ಟಿ ಬಂದ್ರು. ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳು ಕ್ರಾಂತಿಕಾರಿ ಪಂಡಾಲ್ಗಳಾಗಿ ಕೆಲಸ ಮಾಡಿದ್ವು. ಒಬ್ಬ ಗಣಪ ಬಾಲರೂಪದಲ್ಲಿ ನಿಂತು ಭಾರತಕ್ಕೆ ಹೊತ್ತಿದ್ದಂತ ಗುಲಾಮಗಿರಿಯ ಪರ್ವತದಷ್ಟು ಸಮಸ್ಯೆಯನ್ನ ತಡೆದು ಅದನ್ನ ನಿಲ್ಲಿಸಿ ಭಾರತಕ್ಕೆ ಸ್ವತಂತ್ರ ತಂದುಕೊಡುವುದರಲ್ಲಿ ಅದೇ
ಮೂಲಕ ಇಡೀ ಹಿಂದೂ ಧರ್ಮ ಮತ್ತು ಭಾರತ ದೇಶ ಆಗಿನ ಕಾಲದಲ್ಲಿ ಜಾಗೃತಿಯಾಗಿ ಬಂತು. ಆ ಜಾಗೃತಿ ಈಗಲೂ ಮುಂದುವರಿಸಿಕೊಂಡು ಬಂದಿದ್ದೀವಿ. ನಾವು ಯಾವ ಪರಂಪರೆಗೆ ಬೇಕಾದರೂ ಸೇರಿರ್ಬೋದು, ನಾವು ಶಾಕ್ತರಾಗಿರ್ಬೋದು, ನಾವು ಶೈವರಾಗಿರ್ಬೋದು, ನಾವು ವೈಷ್ಣವರಾಗಿರ್ಬೋದು. ಆದ್ರೆ ಪ್ರತಿಯೊಂದು ಪೂಜೆಗೂ ಮುಂಚೆ ಆರಾಧಿಸುವುದು ಗಣಪನನ್ನೇ. ಅರ್ಥಾತ್ ಇಡೀ ಹಿಂದೂ ಸಮಾಜದ ಸಮಸ್ತ ವೇದ ಪರಂಪರೆಯನ್ನ ಏಕೀಕರಿಸಬಲ್ಲಂತ ಸಾಮರ್ಥ್ಯ ಯಾರಿಗಾರು ಇದ್ರೆ ಅದಕ್ಕೆ ಶಿರೋಮಣಿಯಾಗಿ ನಿಂತಿರುವಂತ ಗಣಪ ಮಾತ್ರ. ನಾವು ಯಾರೇ ಇರ್ಲಿ ಪ್ರಥಮ ಪೂಜೆಯಲ್ಲಿ ಆರಾಧಿಸುವುದು ಗಣಪನನ್ನೇ. ಗಣಾನಾಂತ್ವಾಂ ಗಣಪತಿಂ ಹವಾಮಹಿ ಕವಿಂ ಕಬೀಣಾಂ ಉಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಿಸ್ಪದ ಆನಶನ್ನೋತಿ ಬಿಸ್ಸೀದ ಸಾಧನಂ ಅಂತ ಗಣಪನಿಂದಲೇ ಪೂಜೆ ಶುರು ಮಾಡೋದು ನಾವು. ಆದ್ರಿಂದ ಗಣಪನಿತ್ತು ಎಲ್ಲರನ್ನ ಸಂಘಟಿಸುವಂತ ಕೆಲಸ ಮಾಡಿದ. ಇವತ್ತು ಅದೇ ಗಣಪನ ಮೂಲಕ ಮತ್ತೊಮ್ಮೆ ಹಿಂದೂಗಳಲ್ಲಿ ಜಾಗೃತಿ ತರುವಂತ ಅವಶ್ಯಕತೆ ಈಗ ಇದೆ. ಯಾವ ರೀತಿ ಜಾಗೃತಿ? ಯಾಕೆ ಜಾಗೃತಿ? ಹೇಳ್ಕೊಳ್ಳಿಕ್ಕಿದ್ದಿ ಜಗತ್ನ 100 ಕೋಟಿ ಹಿಂದೂಗಳ ಜನಸಂಖ್ಯೆ. ಆದ್ರೆ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂದ್ರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ ಆಗ್ತಾರೆ, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೊನೆ ಒಳಗೆ ಸೀಮಿತವಾಗಿರ್ಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ. ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆಯ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆ ವಸ್ತು ಬಿಟ್ಟು ಹೊರಗೆ ಬರೋಕು ಮುಂಚೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಟುಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧಾರ್ಮಿಕ ರಕ್ಷಣೆ, ನಮ್ಮ ಅಸ್ತಿತ್ವದ ಉಳಿವು. ಈ ಸಂಘಟಿತ ಬಲ ಒಮ್ಮೆ ಹಿಂದೂ ಸಮಾಜದಲ್ಲಿ ಬಂದ್ರೆ ಸಾಕು, ಜಗತ್ತಲ್ಲಿ ಎಂತೆಂಥ ಬದಲಾವಣೆ ತರ್ಬೋದು ನಾವು. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು, ಇದೇ ಸಾರ್ವಜನಿಕ ಗಣೇಶೋತ್ಸವ ಪಂಡಾಲ್ಗಳ ಅಡಿನಲ್ಲಿ ಗಣೇಶನ ಆ ಆಶೀರ್ವಾದದ ಕಾರಣದಿಂದ ಒಮ್ಮೆ ಭಾರತ ಹಿಂದೂಗಳು ಸಂಘಟಿತರಾಗಿ ಬಂದ್ವಿ. ಪರಿಣಾಮ ಭಾರತಕ್ಕೆ ಸ್ವತಂತ್ರವನ್ನೇ ತಂದುಕೊಟ್ವಿ. 200 ವರ್ಷದ ದಾಸ್ಯದ ಮದಿರಿಯನ್ನು ಮೀರಿ ಈಗ ಭಾರತ ಸ್ವತಂತ್ರವಾಗಿದೆ, ಹಿಂದೂಗಳು ಸ್ವತಂತ್ರರಾಗಿದ್ದೀವಿ. ಈಗ ನಮಗೆ ಜವಾಬ್ದಾರಿ ಬರುವಂತ ಅವಶ್ಯಕತೆ ಇದೆ. ಇವತ್ತು ಗಣಪನ ಆಶೀರ್ವಾದದ ಅಡಿನಲ್ಲಿ ಕೃಪಾ ಕಟಾಕ್ಷದಲ್ಲಿ ಕೂತಿರುವಂತ ನಾವುಗಳು ಮತ್ತೊಮ್ಮೆ ಸಂಕಲ್ಪ ತೊಡಬೇಕು. ಅದು ಯಾವ ಸಂಕಲ್ಪ? ಆಗಬೇಕಾಗಿರೋ ಧಾರ್ಮಿಕ ಕೆಲಸಗಳೆಲ್ಲ ಆಗಿದ್ದಾವಲ್ಲ. ರಾಮ ಮಂದಿರ ಕಟ್ಟಬೇಕಿತ್ತು, ಕಟ್ಟಿದ್ದೀವಿ. ಕಾಶೇಶ್ವರ ಹತ್ರ ಕಾರ್ಯ ಸಾಕಾರಗೊಳ್ಳಬೇಕಾಗಿತ್ತು, ಆಗಿದೆ. ಕಾಶ್ಮೀರದ ತಾಯಿ ಶಾರದಾ ಪೀಠದ ಪುನರುತ್ಥಾನ ಆಗಬೇಕಾಗಿದ್ದು ಆಗಿದೆ. ಎಲ್ಲ ಧಾರ್ಮಿಕ ಕೆಲಸಗಳು ಮುಗ್ದಿದ್ದಾವಲ್ಲ, ಇನ್ನೇನು ಕೆಲಸ ಇದೆ ಅಂತ ಅನೇಕ ಹಿಂದೂಗಳಿಗೆ ಪ್ರಶ್ನೆ. ಕಟ್ಟಿರೋದು ಒಂದು ರಾಮ ಮಂದಿರದ ಮಾತ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಯಿತು. ಮುಂದೆ ಭಾರತ ಪ್ರತ್ಯೇಕ ಗರ್ ಅಯೋಧ್ಯ ಬನಾಯಂಗೆ, ಭಾರತದ ಮನೆಗಳನ್ನ ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಆ ಸಂಕಲ್ಪ ಸಾಕಾರಗೊಳ್ಳೋದು ಯಾವಾಗ? ಮನೆಗಳ ಅಯೋಧ್ಯೆ ಆಗೋದಂದ್ರೆ ಏನು? ಹಿಂದೂ ಮನೆಯಲ್ಲಿ ಹುಟ್ಟಿ ಬರುವಂತ ಒಂದೊಂದು ಹಿಂದೂ ಮಗು ಶ್ರೀರಾಮಚಂದ್ರನಂತೆ ಹುಟ್ಟಿ ಬರಬೇಕು. ಹಿಂದೂ ಮನೆಯಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣು ಮಗಳು ತಾಯಿ ಸೀತಾಮಾತೆಯಂತೆ ಬೆಳೆದು ಬರಬೇಕು. ಆಗ ಮನೆಗಳ ಅಯೋಧ್ಯೆ ಆಗ್ತವೆ. ಮನೆಗಳನ್ನ ಅಯೋಧ್ಯೆಯನ್ನಾಗಿಸಿದ್ರೆ ಇಡೀ ದೇಶ ರಾಮರಾಜ್ಯವಾಗುತ್ತೆ. ಅದು ನಮ್ಮ ಮುಂದಿನ ಸಂಕಲ್ಪ. ಯಾವತ್ತೋ ಮಕ್ಕಳೆಲ್ಲ ಸಂಸ್ಕಾರ ಬರೋದು ಮನೆಯಲ್ಲಿರುವಂತ ಪೋಷಕರು ಮಕ್ಕಳೆಲ್ಲ ಧಾರ್ಮಿಕ ಸಂಸ್ಕಾರ ತುಂಬಿಸಿದಾಗ. ಯಾವುದರ ಮೂಲಕ ಮಕ್ಕಳ ಧಾರ್ಮಿಕ ಸಂಸ್ಕಾರ ತುಂಬಿಸ್ತೀರಾ? ಧರ್ಮ ಬೋಧನೆ ಮಾಡಿ, ಧರ್ಮ ಜ್ಞಾನದಲ್ಲಿ. ನಮ್ಮ ಪೂರ್ವಿಕರು ಧಾರ್ಮಿಕ ಗ್ರಂಥಗಳನ್ನ ಬರೆದು ರಚಿಸಿ ಅದನ್ನು ಉಳಿಸ್ಕೊಂಡು ಬಂದಿದ್ದು ಸಾಮಾನ್ಯವ. ಇವತ್ತು ನಮ್ಮ ಕಣ್ಣು ಮುಂದೆ ಒಂದು ಗಣೇಶನ ದೇವಸ್ಥಾನ ಇದೆ. ವೇದ ಕಾಲದಲ್ಲಿ ಆರಾಧಿಸಿದಂತ ಆ ಗಣಪನನ್ನ ನಮಗೆ ದೇವಸ್ಥಾನ ಇಲ್ಲ ಅಂದ್ರೂ ಪರವಾಗಿಲ್ಲ, ಮನೆಯಲ್ಲಿ ನಿಮಗೆ ವ್ಯವಸ್ಥೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಅಡಿಕೆ ಇಟ್ಟು ಅದಕ್ಕೆ ಕುಂಕುಮದ ಅರ್ಚನೆಯನ್ನ ಮಾಡಿಪ್ಪ ಗಣೇಶನ ಆರಾಧನೆ ಮುಗಿಯುತ್ತೆ ಅಂತ ಹೇಳಿಕೊಂಡು ಬಂದ್ರು. ಒಂದು ಮನೆಯಲ್ಲಿ ಒಂದು ಸಣ್ಣ ಅಡಿಕೆಯನ್ನಿಟ್ಟು ಕುಂಕುಮಾರ್ಚನೆ ಮಾಡೋದ್ರವರೆಗೂ ಸಂಪೂರ್ಣ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಆ ದೇವಸ್ಥಾನಕ್ಕೆ ದಿಗ್ಬಂಧನಗಳನ್ನ ಬ್ರಹ್ಮಕಲಶವನ್ನೆಲ್ಲ ಮಾಡಿಸಿ ಆ ದೇವಸ್ಥಾನದಲ್ಲಿರುವಂತ ಗಣಪನಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿಸಿ ಅಲ್ಲಿಂದ ಶುರು ಹಚ್ಚಿದಂತ ಕಾರ್ಯವನ್ನ 12 ವರ್ಷಗಳ ಕಾಲ ನಿರಂತರ ನಡೆಸಿಕೊಂಡು ಬರುವವರೆಗೂ ಮನೆಗಳಲ್ಲಿ ಇವತ್ತಿಗೂ ಧಾರ್ಮಿಕ ಸಂಸ್ಕಾರವನ್ನ ಉಳಿಸಿಕೊಂಡು ಬಂದಿದ್ದೀವಂದ್ರೆ ಅದು ಖಂಡಿತ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ ನಮ್ಮ ಇದೇ ಧಾರ್ಮಿಕ ಕಾರ್ಯಕ್ರಮ
ಕಾರ್ಯಕ್ರಮಗಳನ್ನ, ನಮ್ಮ ಧಾರ್ಮಿಕ ಶ್ರದ್ಧೆಗಳನ್ನ ನಾಶ ಮಾಡಬೇಕು, ನಮ್ಮ ಮಠ ಮಂದಿರಗಳನ್ನ ನಾಶ ಮಾಡಬೇಕು, ನಮ್ಮ ಸನಾತನ ಸಂತ ಪರಂಪರೆ ನಾಶ ಮಾಡಬೇಕು, ನಮ್ಮ ಗ್ರಂಥಗಳನ್ನು ಸುಟ್ಟು ಭಸ್ಮ ಮಾಡಬೇಕು, ನಮ್ಮ ಪರಂಪರೆಯನ್ನ ನಾಶ ಮಾಡಬೇಕು ಅಂತ ನಮ್ಮ ಮೇಲಾದ ದಾಳಿ 1, 2 ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ? ಪ್ರಾಚೀನ ಅಂತ ಕರೆಸ್ಕೊಂಡಂತ ಜಗತ್ತಿನ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದು. ನಮ್ ಕಣ್ಣು ಮುಂದೆ ಕಣ್ತೆರೆದಂತ 100 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದವು, ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, 1,372ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು 1-2 ಜನಾಂಗದವರ. 1,000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನ 100 ಕೋಟಿ ಹಿಂದೂಗಳು ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಲ್ಲ, ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ. ಒಬ್ಬರಾದ ನಂತರ ಒಬ್ಬರು ಬಂದಿದ್ದಾರೆ ಸ್ವಾಮಿ. ಈ ಧರ್ಮ ರಕ್ಷಣೆಗೆ ಎಲ್ಲವನ್ನೂ ಮುಡಿಪಾಗಿಡಬೇಕು. ಡಾಕ್ಟರ್ ಮೀನಾಕ್ಷಿ ಜೈನ್ ಅವರು ಬರೆದಿರುವಂತಹ ಒಂದು ಪುಸ್ತಕ ಇದೆ, ಫ್ಲೈಟ್ ಆಫ್ ಡೈಟೀಸ್ ಅಂತ. ದಯವಿಟ್ಟು ಸಮಯ ಸಿಕ್ಕಾಗ ಯಾವತ್ತಾದರೂ ಓದಿ ನೋಡಿ. ಅದರಲ್ಲಿ ನಾವು ಬೆಂಗಳೂರು ಅಂತ ನಗರಗಳಲ್ಲಿ ವಾಸವಾಗಿರುವಂತವರು, ನಮಗೆ ಸೈದ್ಧಾಂತಿಕವಾದಂತ ಜ್ಞಾನ ಅಪಾರವಾದಂಥದ್ದು. ನಾವು ಓದಬೇಕಂತ ಪುಸ್ತಕವನ್ನ ಡಾಕ್ಟರ್ ಮೀನಾಕ್ಷಿ ಜೈನ್ ಅವರು ತಮ್ಮ ಪುಸ್ತಕ ಫ್ಲೈಟ್ ಆಫ್ ಡೈಟೀಸ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಯಾವುದೋ ರಾಜಸ್ಥಾನದಲ್ಲಿ ಇರಬೇಕಾದಂತ ಖಾಟು ಶ್ಯಾಮನ ಮೂರ್ತಿಗಳು ಇವತ್ತು ದಕ್ಷಿಣ ಭಾರತದಲ್ಲಿ ಸಿಗ್ತಿದ್ದಾವೆ. ಯಾವುದೋ ಗೋವಾದ ಪಣಜಿನಲ್ಲಿ ಇರಬೇಕಾದಂತ ದೇವರ ಮೂರ್ತಿಗಳು ಕರಾವಳಿಯ ಭಾಗದಲ್ಲಿ ಸಿಗ್ತವೆ. ಯಾವುದೋ ರಂಗನಾಥನ ದೇವಸ್ಥಾನದಲ್ಲಿ ಇರಬೇಕಾದಂತ ಉತ್ಸವ ಮೂರ್ತಿಗಳು ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಸಿಗ್ತವೆ. ಯಾಕೆ? ಎಲ್ಲೋ ಇರಬೇಕಾದಂತ ಸ್ಥಾಪನೆಯಾದ ದೇವರ ಮೂರ್ತಿಗಳು ಇನ್ನೆಲ್ಲೋ ಸಿಗ್ತಿದ್ದಾವಲ್ಲಪ್ಪ, ಯಾಕೆಂತ ಹುಡುಕಿ ನೋಡಿದಾಗ ಇತಿಹಾಸಕಾರರು ತಮ್ಮ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಸನಾತನ ಹಿಂದೂ ಧರ್ಮದ ಮೇಲೆ 1,000ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ ಆಗ್ತಿದ್ದಂತ ಸಂದರ್ಭದಲ್ಲಿ ಇನ್ನು ಎಲ್ಲವನ್ನೂ ಕಳ್ಕೊಂಡಾಯ್ತು ಅನ್ನೋ ಪರಿಸ್ಥಿತಿ ಬಂದಾಗ ಊರಿಗೆ ಬೆಂಕಿ ಹಚ್ಚಿ ಹೊತ್ತಿ ಉರಿತಿದ್ದಂತ ಸಂದರ್ಭದಲ್ಲಿ ನಿಮ್ಮ ಪೂರ್ವಿಕರು ಮನೆ ಬಿಟ್ರು, ಮಠ ಬಿಟ್ರು, ಕುಟುಂಬ ಬಿಟ್ರು, ಮಾಡಿಟ್ಟಂತ ಆಸ್ತಿ ಅಂತಸ್ತು ತೊರೆದು ಬಂದ್ರು, ಕೂಡಿಟ್ಟಂತ ಧನ ಸಂಪತ್ತು ಧಾನ್ಯಗಳನ್ನ ಬಿಟ್ಟು ಬಂದ್ರು. ಉಟ್ಟ ಬಟ್ಟೆನಲ್ಲಿ ಓಡಿ ಬರುತ್ತಿದ್ದಂತ ನಮ್ಮ ಪೂರ್ವಿಕರು ಎಲ್ಲವನ್ನೂ ಬಿಟ್ಟು ಬರಬೇಕಾದ್ರೆ ಅವ್ರ ಕೈನಲ್ಲಿ ಆಸ್ತಿ ಅಂತಸ್ತು ಹೊತ್ಕೊಂಡು ಬರಲಿಲ್ಲ, ಧನ ಧಾನ್ಯವನ್ನು ಹೊತ್ಕೊಂಡು ಬರಲಿಲ್ಲ. ತಮ್ಮ ಊರಿನಲ್ಲಿದ್ದಂತ ದೇವರ ಗರ್ಭಗುಡಿನಲ್ಲಿದ್ದಂತ ದೇವರ ಮೂರ್ತಿಗಳನ್ನ ಕೈಲಿ ಹೊತ್ಕೊಂಡು ದಿಕ್ಕುಗಳಿಗೂ ಓಡೋಡಿ ಬಂದ್ರು. ಯಾಕೆ? ಜಗತ್ನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ನಾಶ ಆಗುವಂತಿಲ್ಲ. ಎಲ್ಲವನ್ನು ಬಿಟ್ಟು ಬಂದಂತ ಪೂರ್ವಿಕರು ಒಂದು ದೇವರ ಮೂರ್ತಿಗಳನ್ನ ತೆಗೆದುಕೊಂಡು ಓಡಿ ಬಂದಿದ್ದಾರಲ್ಲ, ಯಾರಿಗೋಸ್ಕರ ಇಷ್ಟೆಲ್ಲ ಶ್ರಮ? ಒಂದು ನಂಬಿಕೆ ಆಧಾರದ ಮೇರೆಗೆ ಮುಂದೊಂದು ಪೀಳಿಗೆ ಬರುತ್ತೆ. ಆ ಪೀಳಿಗೆ ತನ್ನಂತ ಹೆಮ್ಮೆಯಿಂದ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡುತ್ತೆ. ತನ್ನ ಮುಂದಿನ ತಲೆಮಾರಿಗೆ ಪರಂಪರೆಯನ್ನು ತಲುಪಿಸಿ ಹೋಗುತ್ತಲ್ಲ ಅನ್ನೋ ಒಂದು ನಂಬಿಕೆಯ ಆಧಾರದ ಮೇರೆಗೆ ಇಷ್ಟೆಲ್ಲ ಶ್ರಮವನ್ನು ಪಟ್ಟು ಶಾವದಾಮ್ ದಂಡ ಬೇಡಿ ಯಾವ ರೀತಿಯಾದ್ರೂ ಪರವಾಗಿಲ್ಲ ಧರ್ಮ ಉಳಿಸಿ ಮುಂದಿನ ಪೀಳಿಗೆ ತಲುಪಿಸಬೇಕು ಅಂತ ತಗೊಂಡು ಬಂದಿದ್ದಾರೆ. ಆ ಪರಂಪರೆಯನ್ನು ತಲುಪಿಸಲಿಕ್ಕೆ ಧರ್ಮ ಗ್ರಂಥಗಳನ್ನು ಉಳಿಸಿಕೊಂಡು ಬಂದ್ರು. ಆ ಧರ್ಮ ರಕ್ಷಣೆಗೆ ಮಾನವರು ಶ್ರಮಿಸೋದು ಬಿಡಿ, ನಮ್ಮ ಧರೆಗಿಳಿದು ಬಂದಂತ ಭಗವಂತನ ಪೂರ್ಣಾವತಾರ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ರಣರಂಗದಲ್ಲಿ ನಿಂತಿದ್ದಾರೆ. ಎದುರಿಗೆ ಭೀಷ್ಮ ಪಿತಾಮರು ಶರಾಶ್ರ ಮೇಲೆ ಮಲಗಿದ್ದಾರೆ. ಇನ್ನು ಕೆಲವು ಸಮಯದಲ್ಲಿ ಭೀಷ್ಮ ಪಿತಾಮರು ದೇಹತ್ಯಾಗ ಮಾಡಬೇಕು. ದೃಶ್ಯ ನೋಡಿದಂತ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಂದಂತ ಉದ್ಘಾರ ಶ್ರೀವ್ಯಾಸರು ಭಾಗವತದಲ್ಲಿ ಬರೀತಾರೆ. ತಸ್ಮಿನ್ನಸ್ತಂಗತೆ ಭೀಷ್ಮೆ ಪಾಂಡವಾನಾಂ ಧುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮರು.
ಅಲ್ಲಿ ಭೀಷ್ಮರು ಮಾತ್ರ ತೀರ್ಕೊಳ್ತಿಲ್ಲ, ಅವರ ಹತ್ರ ಇರುವಂತ ಸಮಸ್ತ ಪಾಂಡು ಕುಲದ ಕುರು ವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ. ಜಗತ್ನಲ್ಲಿ ಯಾರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂತ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮರ ಪದತಲದಲ್ಲಿ ಕೂತು ಕೈ ಮುಗಿದು ಅವರ ಹತ್ರ ಇರುವಂತ ಧರ್ಮ ಜ್ಞಾನವನ್ನ ಬೇಡಿಕೊಂಡು ಬನ್ನಿ ಅಂತ ಪಾಂಡವರನ್ನ ಕಳಿಸ್ತಾರೆ ಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನ ಉಪದೇಶದ ಮೇರೆಗೆ ಪಾಂಡವರಲ್ಲಿ ಹಿರಿಯರಾದಂತ ಯುಧಿಷ್ಠಿರ, ಧರ್ಮರಾಯ ಕಣ್ಣೀರಿಡುತ್ತಾ ಕೈ ಮುಗಿದು ಭೀಷ್ಮರ ಪಿತಾಮಹರ ಪದತಲದಲ್ಲಿ ಕೂತು ಪ್ರಶ್ನೆ ಮಾಡ್ತಾರೆ. ಕಿವೇಕಂ ದೈವತಂ ಲೋಕೆ ಕಿಂವಾಪ್ಯಂ ಪ್ರಾಯಣಂ ಸ್ತುವಂತತ್ವಂ ಕಮರ್ಚಂತ 6 ಪ್ರಶ್ನೆಗಳ ಮುಂದೆ ಇಟ್ಟರು, 16 ಪ್ರಶ್ನೆಗಳನ್ನ. ಶರಾಶನ ಮೇಲೆ ಮಲಗಿದಂತ ಭೀಷ್ಮ ಪಿತಾಮಹರು ತನ್ನ ಕೊನೆ ಕಾಲಘಟ್ಟದಲ್ಲಿ ಪ್ರಾಣ ಹೋಗ್ತಿರುವಂತ ಸಂದರ್ಭಕ್ಕೆ ಆಡಿದಂತ ಮಾತುಗಳು, ಮಾಡಿದಂತ ಧರ್ಮ ಬೋಧನೆ, ಯುಧಿಷ್ಠಿರನ ಪ್ರಶ್ನೆಗಳಿಗೆ ಕೊಟ್ಟಂತ ಉತ್ತರವನ್ನೇ ಇವತ್ತು ವಿಷ್ಣು ಸಹಸ್ರನಾಮ ಅಂತ 100 ಕೋಟಿ ಹಿಂದೂಗಳು ಮನೆಗಳಲ್ಲೂ ಪಠಿಸ್ತೀವಿ. ಆ ಹುಟ್ಟಿದ ವಿಷ್ಣು ಸಹಸ್ರನಾಮ ಯಾವ ಕಾಲಕ್ಕೆ? ನಾನು ಸತ್ರು ನನ್ನಲ್ಲಿರುವಂತ ಧರ್ಮ ಜ್ಞಾನ ಸಾಯುವಂತಿಲ್ಲ, ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕಂತ ನಮ್ಮ ಪೂರ್ವಿಕರಲ್ಲಿದ್ದಂತ ತುಡಿತ. ಕೃಷ್ಣನು ತನ್ನ ಅಂತಿಮ ಸಮಯದಲ್ಲಿ ಮಾಡಿದ ಕೆಲಸ ಯಾವುದು? ಸ್ವತಃ ಭಗವಂತ ಸ್ವಾಮಿ ಬಂದ ಭೂಲೋಕದ ಕೆಲಸವನ್ನ ಮುಗಿಸಿ ವಾಪಸ್ ವೈಕುಂಠಕ್ಕೆ ಹೋಗಬೇಕು. ಕೃಷ್ಣ ನಮ್ಮ ಕಲಿಯುಗದಲ್ಲಿ ಬದುಕಿದಂತವರು. ಅಷ್ಟಾವಿಂಶತಿತಮೇ ಕಲಿಯುಗೆ ಅಂತ ಶುಕಮುನಿಗಳು ಭಾಗವತದಲ್ಲಿ ಉಲ್ಲೇಖ ಮಾಡ್ತಾರೆ. 36 ವರ್ಷಗಳ ಕಾಲ ಕೃಷ್ಣ ಕಲಿಯುಗದಲ್ಲಿ ಬದುಕಿದ್ರು ಅಂತ. ಕೃಷ್ಣ ತನ್ನ ಕೊನೆ ಕಾಲಘಟ್ಟದಲ್ಲಿ ಕಲಿಯುಗ ಆರಂಭವಾಗಿದೆ, ಕೃಷ್ಣನ ದೇಹತ್ಯಾಗ ಆಗಬೇಕು. 104 ವರ್ಷ ಕಳೆದಿದ್ದಂತ ಶ್ರೀಕೃಷ್ಣ ಪರಮಾತ್ಮ ತನ್ನ ಜೀವನದ ಕೊನೆಯಲ್ಲಿ ಮಾಡಿದಂತ ಕೆಲಸ ಯಾವುದು? ಸ್ನೇಹಿತನಾದಂತ ಉದ್ಧವನನ್ನು ಕರೀತಾರೆ, ಕರೆದು ಹೇಳ್ತಾರೆ, ಉದ್ಧವ, ಇನ್ನು ಕೆಲವು ಸಮಯದಲ್ಲಿ ನನ್ನ ದೇಹತ್ಯಾಗ ಆಗಲಿಕ್ಕಿದೆ, ನನ್ನ ಅವತಾರ ಸಮಾಪ್ತಿ ಆಗುತ್ತೆ. ನಾನು ಹೋದ್ರೂ ಪರವಾಗಿಲ್ಲ, ನನ್ನ ಇರುವಂತ ಧರ್ಮಜ್ಞಾನ ವ್ಯರ್ಥ ಆಗಬಾರ್ದಪ್ಪ. ಸಮಸ್ತ ಧರ್ಮಜ್ಞಾನವನ್ನ ಕೊಟ್ಟ ಧರ್ಮಜ್ಞಾನವನ್ನು ತಲೆ ಮೇಲೆ ಹೊತ್ಕೊಂಡು ಬದ್ರಿ ಆಶ್ರಮಗಳಿಗೆ ಹೋಗು. ಆ ಬದ್ರಿ ಆಶ್ರಮದಲ್ಲಿರುವಂತ ಋಷಿಮುನಿಗಳಿಗೆ ತಲುಪಿಸು. ಆ ಋಷಿಮುನಿಗಳ ಬಾಯಿಂದ ಗಂಗೆ ಭಾರತದಾದ್ಯಂತ ಹರಿದು ಬಂದಾಗೆ ಋಷಿಮುನಿಗಳ ಬಾಯಿಂದ ಜ್ಞಾನಗಂಗೆಯೂ ದೇಶದಾದ್ಯಂತ ಹರಿದು ಬರಲಿ ಅಂತ ಉದ್ಧವನನ್ನು ಕೂರಿಸಿಕೊಂಡು ಕೃಷ್ಣ ಧರ್ಮೋಪದೇಶ ಮಾಡ್ತಾರೆ. ಕೃಷ್ಣ ಮಾಡಿದಂತ ಉದ್ಧವನಿಗೆ ಆ ಉಪದೇಶವನ್ನೇ ಇವತ್ತು ಉದ್ಧವ ಗೀತೆ ಅಂತ ನಾವೆಲ್ಲರೂ ಪಠಿಸ್ತೀವಿ. ಆಗ ಕೃಷ್ಣ ಹೇಳಿಕೊಟ್ಟಂತ ಪರಂಪರೆ ನಮ್ಮದು. ಆ ಶ್ರಮಗಳನ್ನ ಮಾನವರಿಂದ ಹಿಡಿದು ಭಗವಂತನ ಅವತಾರದವರೆಗೂ ಈ ಧರ್ಮ ಉಳಿಸಿಕೊಂಡು ಬರುವಂತ ಪ್ರಯತ್ನ ಮಾಡಿದ್ರಲ್ಲ, ಆ ಪ್ರಯತ್ನ ಸಾರ್ಥಕವಾಯಿತು. ಇವತ್ತಿಗೂ ಆ ಧರ್ಮ ಉಳಿದುಕೊಂಡು ಬಂತು. ಎಷ್ಟು ಪಾವಿತ್ರತೆಯಲ್ಲಿ ಉಳಿದುಕೊಂಡು ಬಂತು ಅಂದ್ರೆ, ಇಡೀ ಮನುಕುಲಕ್ಕೆ ಆದಿ ಸಾಹಿತ್ಯ ಯಾವುದು ಅಂದ್ರೆ ವೇದಗಳ ಕಡೆ ಕೈ ಮಾಡ್ತೀವಿ ನಾವು. ಮನುಕುಲಕ್ಕೆ ಆದಿ ಸಾಹಿತ್ಯ ಅದು ಅಂತ. ಆ ಮನುಕುಲಕ್ಕೆ ಆದಿ ಸಾಹಿತ್ಯವಾದಂತ ವೇದಗಳು ಬರೆದಿಟ್ಟು 1000 ವರ್ಷ ಕಳೆದಿದ್ದಾವೆ. ನಮ್ಮದು ಬರೆಯುವ ಪರಂಪರೆ ಅಲ್ಲ, ನಮ್ಮದು ಶ್ರವಣ ಮನನ ಪರಂಪರೆ. ಗುರು ಹೇಳ್ಬೇಕು, ಶಿಷ್ಯ ಕೇಳ್ಬೇಕು, ಕೇಳಿದ್ದನ್ನ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು ಅಂತ ಜ್ಞಾನ ನಮ್ಮಲ್ಲಿ ಇತ್ತು, ಅಂತ ಏಕಾಗ್ರತಾ ಶಕ್ತಿ ನಮ್ಮಲ್ಲಿ ಇತ್ತು. ಇಡೀ ವೇದಗಳನ್ನು ಕಂಠಪಾಠ ಮಾಡಿ ಅರ್ಥ ಸಮೇತ ಮುಂದಿನ ಪೀಳಿಗೆಗೆ ತಲುಪಿಸ್ತಿದ್ವಿ ನಾವು. ಆ ಗುರು ಶಿಷ್ಯ ಪರಂಪರೆಯ ನಂತರ ಬಂದಿದ್ದು ಕೈಯಲ್ಲಿ ಬರೆಯುವ ಪರಂಪರೆ. ಲೇಖನಿನಲ್ಲಿ ಶಾಹಿಗಳ ಮೂಲಕ ದಾಖಲಿಸಿಟ್ಟು ವೇದಗಳಿಗೆ 1000 ವರ್ಷ ಆಗಿದ್ದಾವೆ. ಗುರು ಶಿಷ್ಯ ಪರಂಪರೆ ಮೂಲಕ ವೇದಗಳು ಹುಟ್ಟಿ ಯುಗಗಳೇ ಕಳೆದು ಹೋಗಿದ್ದಾವೆ. ಯುಗಗಳ ಹಿಂದೆ ಹುಟ್ಟಿದಂತ ಆ ವೇದಗಳ ಪ್ರಥಮ ಋಗ್ವೇದದ ಪ್ರಥಮ ಮಂಡಳದ ಪ್ರಥಮ ಸೂಕ್ತದ ಪ್ರಥಮ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಯಜ್ಞಸಿದೆ ಮೃತ್ವಿಜಂ ಹೋತಾಹಾರಂ ಮೃತದಾತಮಂ ಅಂತ ಋಗ್ವೇದದ ಪ್ರಥಮ ಮಂತ್ರದಿಂದ ಹಿಡಿದು ಇಡೀ ಋಗ್ವೇದದಲ್ಲಿ 24 ಲಕ್ಷ ಅಕ್ಷರಗಳಿದ್ದಾವೆ. ನಮ್ಮ ಮೇಲೆ 1000 ವರ್ಷ ದಾಳಿಯಾದ ನಂತರವೂ 100 ಬತವಂತಗಳು ನಮ್ಮ ಧರ್ಮ ಗ್ರಂಥಗಳನ್ನು ಸುಟ್ಟು ಭಸ್ಮ ಮಾಡುವಂತ ಪ್ರಯತ್ನ ಮಾಡಿದ ನಂತರವೂ, ವೇದಗಳು ಹುಟ್ಟಿ ಯುಗಗಳು ಕಳೆದ ನಂತರವೂ ಇವತ್ತಿಗೂ 21ನೇ ಶತಮಾನದಲ್ಲಿ 2025ರಲ್ಲಿ ಒಂದೊಂದು ಮಠ ಮಂದಿರಕ್ಕೆ ಬಂದ್ರೆ ಒಂದೊಂದು ಮಠ ಮಂದಿರದಲ್ಲಿ ಅಷ್ಟೂ ವೇದಗಳನ್ನು ಅದೇ ರೀತಿ ಕಂಠಪಾಠ ಮಾಡಿ ಆ ಋಗ್ವೇದದ 24 ಲಕ್ಷ ಅಕ್ಷರಗಳಲ್ಲಿ ಒಂದು ಸಾಲಿನ ಒಂದು ಪದದ ಒಂದು ಅಕ್ಷರ ಕೂಡ ಅಳಿಸಿ ಹೋಗದಂತೆ ಛಂದಸ್ಸುಬದ್ಧವಾಗಿ ಅಷ್ಟು ಪವಿತ್ರವಾಗಿ ಇವತ್ತಿಗೂ ವೇದಗಳನ್ನು ಪಠಿಸ್ತೀವಲ್ಲ ನಾವು. ಸ್ವಾಮಿ, ನಮ್ಮ ಪೂರ್ವಿಕರ ಶ್ರಮ ಇನ್ನು ಯಾವ ಮಟ್ಟದಿರಬೇಕು, ಎಂಥ ಘನ ಪರಂಪರೆ ಇರಬೇಕು ನಮ್ಮದು. ಇಲ್ಲಿ ಹುಟ್ಟಿದಂತ ಗ್ರಂಥದ ಒಂದು ಅಕ್ಷರ ಕೂಡ ಅಳಿಸಿ ಹೋಗಲಿಲ್ಲ ಇಷ್ಟು ಶತಮಾನಗಳ ಕಾಲ. ಆ ರೀತಿ ಧರ್ಮ ಉಳ್ಕೊಂಡು ಬಂದಿದೆ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ಅದು ಮನುಷ್ಯನಿಂದ ಆಗುವಂತ ಕೆಲಸವೇ ಅಲ್ಲ. ನಾವ್ಯಾವತ್ತು ಸಾಹಿತ್ಯ ನಮಗೆ ಗೊತ್ತಿಲ್ಲ, ಆದರೆ ಸಾವೇ ಇಲ್ಲದಿರುವಂತ ಸನಾತನ ಧರ್ಮ ಉಳಿಬೇಕಂದ್ರೆ ಇದರ ಹಿಂದೆ ಸರ್ವವನ್ನು ನೋಡಿಕೊಳ್ಳುವಂತ ಸರ್ವಾಧೀಶನಾದಂತ ಒಬ್ಬ ವ್ಯಕ್ತಿಯ ಶಕ್ತಿ ಇರಬೇಕಲ್ಲ, ಅದು ಭಗವಂತನ ಶಕ್ತಿ. ಆ ಸರ್ವಾಧೀನನಾಗಿ ನಿಂತಿರುವಂತ ಆ ಭಗವಂತ ಹೇಳಿದ, ನಾನು ಎಲ್ಲೆಡೆಯೂ ಇದ್ದೀನಿ. ಈಶಾವಾಸ್ಯೋಪನಿಷತ್ತಿನ ಪ್ರಥಮ
ಮಂತ್ರ ಈಶಾವಾಸ್ಯ ಮಿದುಗುಂ ಸರ್ವಮೆತ್ಕಿಂಚ ಜಗತ್ಯಾಂ ಜಗತ್ತತ್ ಏನೆತ್ತಿಕ್ತೇನ ಭುಂಜಿತ ಮಾಗೃಹಕಸ್ಯ ಸ್ವಿಧನಂ. ಎಲ್ಲವನ್ನು ಆವರಿಸಿಕೊಂಡು ಎಲ್ಲವನ್ನು ಮೀರಿ 10 ಅಡಿ ಅಂತರದಲ್ಲಿ ನಾನು ನಿಂತಿದ್ದೀನಿ. ನನ್ನನ್ನು ಹುಡುಕಬೇಕಂದ್ರೆ ನನ್ನ ಬಳಿ ಬರಬೇಡಪ್ಪ, ನಿನ್ನ ಸುತ್ತಮುತ್ತಲು ನೋಡು. ಅದೇ ಈಶಾವಾಸ್ಯ ಉಪನಿಷತ್ತಿನ 5ನೇ ಮಂತ್ರ. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಎಲ್ಲದರ ಒಳಗೆ ಚಾಲಕಾ ಶಕ್ತಿಯಾಗಿ, ಎಲ್ಲದರ ಹೊರಗೆ ಚಲನಾಶಕ್ತಿಯಾಗಿ ನಿಂತು ಎಲ್ಲೆಡೆಯೂ ವ್ಯಾಪಿಸಿಕೊಂಡು ನಿಂತಿರುವಂತ ನನ್ನನ್ನು ಹುಡುಕ್ಲಿಕ್ಕೆ ಶುರು ಮಾಡು ಸಾಕು. ಅದೇ ನಿನ್ನಲ್ಲಿ ಆಧ್ಯಾತ್ಮಿಕತೆಯನ್ನ ಧಾರ್ಮಿಕತೆಯನ್ನು ಮೂಡಿಸುತ್ತೆ ಅಂತ ಭಗವಂತನ ಮಾತು. ನಿಮ್ಮಿಂದ ಸಾಧ್ಯವಾದರೆ ಆ ಧರ್ಮ ಗ್ರಂಥಗಳನ್ನು ಮಕ್ಕಳಿಗೆ ಓದಿಸಿ. ಆಗ್ಲಿಲ್ವಾ, ನನಗೆ ಧರ್ಮ ಗ್ರಂಥಗಳನ್ನು ಓದಲಿಕ್ಕೆ ಬರೋದಿಲ್ಲ, ರಾಮಾಯಣ ಮಹಾಭಾರತವಂತ ಇತಿಹಾಸಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಪುರಾಣಗಳ ಕಥೆಗಳನ್ನು ಹೇಳಲಿಕ್ಕೆ ನಂಗೆ ಬರೋದಿಲ್ಲ, ಕನಿಷ್ಠ ಪಕ್ಷ ಅಂದರೆ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳ ಬಾಯಿಂದ ಹೇಳಿಸ್ಲಿಕ್ಕೆ ನಮಗೆ ತಿಳಿಯೋದಿಲ್ಲ ಅನ್ಸಿದ್ರೆ ಪರವಾಗಿಲ್ಲ. ನಿಮ್ಮಿಂದ ಸಾಧ್ಯವಾದರೆ ಧಾರ್ಮಿಕ ಗ್ರಂಥಗಳ ಮೂಲಕ ಮಕ್ಕಳ ಜಾಗೃತಿ ಮೂಡಿಸಿ. ಆಗ್ಲಿಲ್ವಾ, ಕನಿಷ್ಠ ಪಕ್ಷ ವಾರಕ್ಕೆ 1 ದಿನ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಗಳಿಗೆ ಬನ್ನಿ. ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆ ಮಕ್ಕಳಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂಥ ಮೊಟ್ಟ ಮೊದಲ ಕೆಲಸ ಇದು. ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ವಾರಕ್ಕೊಂದು ದಿನ ಬಡಾವಣೆಯವರು ಸೇರಿಕೊಂಡು ಸತ್ಸಂಗಗಳನ್ನು ಮಾಡಿ, ವಿಶೇಷವಾಗಿ ಮನೆ ಮಕ್ಕಳು ಬರಲಿ. ಇವತ್ತು ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿದ್ರೆ, ಬೆಂಗಳೂರಿನಂಥ ನಗರಗಳಲ್ಲಿರುವಂಥ ದೇವಸ್ಥಾನಗಳು ಗಂಟೆ ಜಾಗಟೆ ಬಡಿಯೋದಿಲ್ಲ. ಅದಕ್ಕೋಸ್ಕರ ಒಂದು ಮೆಷಿನನ್ನು ಇಟ್ಟಿದ್ದೇನೋ ಆರತಿ ಸಮಯಕ್ಕೆ. ನಾವು ಅನ್ಕೊಳ್ಳೋದು ಭಾರಿ ಉದ್ಧಾರ ಆಗಿದ್ದೀವಿ, ನಾವು ಟೆಕ್ನಾಲಜಿ ಭಾರಿ ಮುಂದುವರೆದಿದೆ, ನಾವು ಗಂಟೆ ಬಾರಿಸುವ ಅವಶ್ಯಕತೆನೂ ಇಲ್ಲ, ಮೆಷಿನೇ ಮಾಡ್ಕೊಳ್ಳುತ್ತದನ್ನ ಅಂತ ಖುಷಿ ಪಡುವ ಸಂಗತಿ ಅಲ್ಲ. ಅರ್ಥಾತ್ ಸಂಧ್ಯಾ ಕಾಲಕ್ಕೆ ಆರತಿ ಸಮಯದಲ್ಲಿ ದೇವಸ್ಥಾನ ಗಂಟೆ ಜಾಗಟೆ ಬಡಿಲಿಕ್ಕೆ ಹಿಂದೂ ಮನುಷ್ಯರಿಲ್ಲ ಅಂತ ಅರ್ಥ. ಜನಗಳಿಯಲ್ಲಿ ಹೋದ್ವಿ ನಾವು. ಸಂಧ್ಯಾ ಕಾಲಕ್ಕೆ ದೇವಸ್ಥಾನಕ್ಕೆ ಬರಬೇಕಾದಂಥ ಪರಂಪರೆ ನಮ್ಮದು. ಕೆಲಸದ ಒತ್ತಡ ಸರಿ, ವಾರಕ್ಕೊಂದು ದಿನ ಬರ್ರಿ ಮಕ್ಕಳನ್ನು ಕರ್ಕೊಂಡು. ಮಕ್ಕಳು ಕೂತಿಲ್ಲಿ ಭಜನೆ ಹಾಡ್ಲಿ. ಮಕ್ಕಳ ಬಾಯಿಂದ ಭಜನೆಗಳು ಬಂದ್ರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ. ಹರಿಯ ರಗಳಿನಲ್ಲಿ ಕುಂಬಾರ ಗುಂಡೆಯನ್ನ ಜೀವಂತ ಸಾಕ್ಷಿ ಕೊಟ್ಟು ಹೋಗ್ತಾರಲ್ಲ. ಕುಂಬಾರ ಗುಂಡೆಯ ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿ, ಅವನಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದೇ ಶಿವನ ಮೇಲಿರುವಂತ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನು ಹಾಡ್ತಾ ಹಾಡ್ತಾ ಕುಣಿತಿದ್ರು. ನೋಡಿದಂತ ಶಿವರಿಗನಿಸ್ತು, ನನ್ನ ಭಕ್ತ ಕುಂಬಾರ ಗುಂಡಯ್ಯ ದಿನ ನನಗೋಸ್ಕರ ಭಜನೆ ಹಾಡ್ತಾನೆ, ಕುಣಿತಾನೆ, ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ನೃತ್ಯ ಮಾಡಬೇಕಲ್ಲ. ಶಿವರಿಗೆ ಮನಸ್ಸಾಯಿತು. ಕುಂಬಾರ ಗುಂಡೆನ ಹೊಸ ನೃತ್ಯಂ ನೋಡುತ್ತ ಶಿವನನ್ನು ಮುಟ್ಟಿತು ಸತ್ಯಂ, ಒಳಗಾಡದೆ ನೆನುತಂ ದಿನ ನೆನುತಂ, ಎಳೆಯರಿಯಲ್ ಹೊರಗಾಡುವೆ ನೆನುತಂ. ಇಷ್ಟು ದಿನ ಮನಸ್ಸಿನ ಒಳಗೆ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳಿ. ಇವತ್ತು ಹೊರಗೆ ಬಂದು ಜಗತ್ತು ಕಣ್ ತುಂಬಿಸಿಕೊಳ್ಳುವಂತೆ ಭಕ್ತನ ಭಜನೆಗೆ ನಾನೇ ನೃತ್ಯ ಮಾಡ್ತೀನಿ. ಶಿವ ಧರೆಗಿಳಿದು ಬಂದರು. ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ವಲ್ಲ. ಶಿವ ತಾನೇ ರಂಗವೇದಿಕೆ ಸೃಷ್ಟಿ ಮಾಡಿಕೊಳ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂಥ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ತಾನೇ ನಿರ್ಮಿಸಿದಂಥ ರಂಗಭೂಮಿನಲ್ಲಿ ಭಕ್ತನ ಭಜನೆಗೆ ಶಿವ ತಾನೇ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ? ಕುಂಬಾರಗುಂಡೆನ ರಗಳೆ ಅಂತ ಹರಿಯರ್ ರಗಳೆ ಬರೆದು ವಿವರಿಸ್ತಾರೆ. ದಶಭುಜಮಂ ದಿಕ್ತಟದೋಳ್ ಪಸರಿಸಿ ಸೇವಕ ರಂಗಳನ್ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನ್ನುತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ವಿಡಿದಾಡುತ್ತಿರೆ ಮುಡಿಯೋಳು ಸುರುನದಿ ತುಳುಕಾಡುತ್ತಿರೆ ಕಡು ಚಲ್ವಳಗಂ ಕುಣಿದಾಡುತ್ತಿರೆ ಮಿಸುಳುಗ ಡಮರುಗ ಡಂಡಂಡ್ ಹಳಿರಣಿ ತಿಸೊಳದಿ ಹರಿಯವತಾರಂ ತಿರ್ರನೆ ತಿರುಗುತ್ತಿರ ಹೈಗಳ್ಳೆಡಿ ಎತ್ತಲ್ ಕರಿಯ ತೊಲ್ಲವಂಬು ಹರಿಸಲ್ ಸರಸಿಜ ಭವನ ಶಿರಂಬ ಬಿಡುತ್ತಿರೆ ಸುರರ ಶಿರೋಮಾಲೆಗಳುಳುತ್ತಿರೆ ಪೊಂಗೆಜ್ಜಗಳ ರವಂ ಗಲು ಗಲುಕೆನೆ ತೊಂಗಳ ಗಂಟೆಡ ನಂ ದಂಡ್ ಹಳಿರನೆ ಆಡಿದ ನಾಡಿದ 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 ಆಡಿದ ನಾಡಿದನ ಹಾ ಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಹರಿಯ ರಗಳೆ ಬರೆದು ತೋರಿಸ್ತಾರಲ್ಲ. ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ ಅದು. ಮನಸ್ಸು ಮಾಡಿದ್ರೆ ಭಗವಂತನನ್ನೇ ಧರೆಗಿಳಿಸಿ ತಂದು ನೃತ್ಯ ಮಾಡಿಸಬಲ್ಲದು. ಆ ಭಜನೆ ಮಕ್ಕಳ ಬಾಯಿಂದ ಬರಲಿ. ವಿಶೇಷವಾಗಿ ಗಣಪನ ದೇವಸ್ಥಾನದಲ್ಲಿ ಮಕ್ಕಳೇ ಭಜನೆ ಹಾಡಬೇಕು, ಮಕ್ಕಳೇ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಬೇಕು. ಹಬ್ಬ ಹರಿದಿನಗಳು ಬಂದಾಗ ಮುಂಚೂಣಿನಲ್ಲಿ ಮಕ್ಕಳೇ ನಿಂತಿರಬೇಕು. ಕಾರಣ ಅವ ಬಾಲ ಸ್ವರೂಪ. ಗಣಪನಿಗೆ ಪ್ರಿಯವಾಗೋದು ಮಕ್ಕಳಲ್ಲಿರುವಂಥ ಮುಗ್ಧತೆ. ಇವತ್ತು ಗಣಪನ ಮುಂದೆ ನಿಂತು ನಾವು ಬಸ್ಕಿ ಆಗ್ತೀವಲ್ಲ, ಏನಕ್ಕಂತ ಅನೇಕರಿಗೆ ಗೊತ್ತಿಲ್ಲ. ಇದೇನಪ್ಪ ಬಸ್ಕಿ ಹಾಕೋದು, ಏನು ಚಿಕ್ಕ ಮಕ್ಕಳು ಮಾಡಿದಾಗ ಮಾಡ್ತಾರಲ್ಲ ಅಂತ ನಮ್ಮ ಮಕ್ಕಳು ಪ್ರಶ್ನೆ ಮಾಡ್ತಾರೆ. ಏನಕ್ಕೆ ಇವೆಲ್ಲ ಮಾಡ್ತೀರ? ಉತ್ತರ ಕೊಡ್ಲಿಕ್ಕೆ ನಮ್ಗೆ ಉತ್ತರ ಗೊತ್ತಿರೋದಿಲ್ಲ. ಬಹಳ ರಮ್ಯವಾಗಿ ಒಂದು ಪುರಾಣದ ಕಥೆಯನ್ನು ಹಿರಿಯರು ಹೇಳ್ತಾರೆ. ಗಣೇಶನ ತಾಯಿ ಪಾರ್ವತಿಗೆ ಗಣೇಶ ಕೇಳ್ತಾನಂತೆ, ಅಮ್ಮ ನಿಮ್ಮ ಸಹೋದರ ಮನೆಗೆ ಹೋಗಿ ಬರ್ತೀನಿ. ಯಾರು ಸಹೋದರ? ವಿಷ್ಣು ನಾರಾಯಣ. ಮಾವನ ಮನೆಗೆ ಹೋಗಿ ಬರ್ತೀನಿ ಅಂತ ಗಣೇಶ ಕೇಳದ್ನಂತೆ ತಾಯಿ ಹತ್ರ. ಮಾವನ ಮನೆಗೆಲ್ಲ ಹೋಗಲಿ ಅಂತ ತಾಯಿ ಪಾರ್ವತಿ ಕಳಿಸ್ಕೊಟ್ರು. ಗಣೇಶ ಹೋದ. ಡೊಳ್ಳು ಹೊಟ್ಟೆಯ ಗಣೇಶ
ಅವನಿಗೇನು ನೋಡಿದ್ರು ತಿನ್ನಬೇಕು. ಹೊಟ್ಟೆ ಹಸ ಆಯಿತು, ತಿನ್ಲಿಕ್ಕೇನು ಕಾಣಿಸ್ತಿಲ್ಲ. ವಿಷ್ಣು ಕೈಲಿದ್ದಂಥ ಸುದರ್ಶನ ಚಕ್ರವನ್ನು ಪಕ್ಕಕ್ಕಿಟ್ಟು ವಿಶ್ರಾಮ ಮಾಡ್ತಿದ್ರು. ಚಕ್ರದ ರೀತಿನಲ್ಲಿ ಏನೋ ಕಾಣಿಸ್ತಲ್ಲ ಅಂತ ಅದನ್ನು ನುಂಗ್ಬಿಟ್ಟ ಗಣೇಶ. ಎದುರುಗಡೆಯಿಂದ ವೈಕುಂಠದ ಮೇಲೆ ಪ್ರಹಾರ ಮಾಡಲಿಕ್ಕೆ ಶತ್ರುಗಳು ಎದ್ದು ಬರ್ತಿದ್ದಾರೆ, ದೈತ್ಯರ ಸೇನೆ. ವಿಷ್ಣು ಎದ್ದು ನಿಂತು ಯುದ್ಧ ಮಾಡಬೇಕು, ಸುದರ್ಶನ ಚಕ್ರ ಹುಡುಕ್ತಾನೆ. ಎಲ್ಲಿ ಚಕ್ರ, ಎಲ್ಲಿ ಸುದರ್ಶನ ಚಕ್ರ? ಸುತ್ತಮುತ್ತ ನೋಡ್ತಾರೆ, ಕಾಣಿಸ್ತಿಲ್ಲ. ಗಣೇಶನ ಹತ್ರ ಕೇಳ್ತಾರೆ, ಇಲ್ಲೊಂದು ಸುದರ್ಶನ ಚಕ್ರ ಇತ್ತಲ್ಲಪ್ಪ, ಎಲ್ಲೋಯ್ತು? ಗಣೇಶ ಕೇಳಿದ, ಅದು ಚಕ್ರದ ರೀತಿನಲ್ಲಿ ಇತ್ತಲ್ವ, ಅದಲ್ವಾ ಮಾವ ಅಂತ. ವಿಷ್ಣು ಹೇಳಿದ್ರು, ಹೌದಪ್ಪ ಅದೇ, ಎಲ್ಲೋಯ್ತು? ಅದು ನಾನು ತಿನ್ಕೊಂಡ್ಬಿಟ್ಟೆ. ವಿಷ್ಣುಗೆ ಆಶ್ಚರ್ಯ, ಸುದರ್ಶನ ಚಕ್ರ ನುಂಗ್ಬಿಟ್ಟಿಯಲ್ಲೋ, ಏನು ಮಾಡಬೇಕೀಗ? ಶತ್ರುಗಳು ಬರ್ತಿದ್ದಾರೆ, ಯುದ್ಧ ಮಾಡಬೇಕು, ಸುದರ್ಶನ ಚಕ್ರ ಇಲ್ಲ, ಎಲ್ಲಿದೆ ಅಂದರೆ ಗಣೇಶನ ಹೊಟ್ಟೆ ಒಳಗಿದೆ, ಏನು ಮಾಡಬೇಕು? ಅದಕ್ಕೆ ಅವನನ್ನು ನಗಿಸಿದ್ರೆ ಅವನು ನಗಿಸುವಂಥ ಉಸಿರೇರಿತಕ್ಕೆ ಉಸಿರಿನ ಜೊತೆಗೆ ಸುದರ್ಶನ ಚಕ್ರವು ಅವನ ಹೊಟ್ಟೆ ಒಳಗಿಂದ ಹೊರಗೆ ಬರುತ್ತೇನೋ ಅಂತ ಆಸೆ ಬಿಟ್ಟು ವಿಷ್ಣು ಬಸ್ಗೆ ಹೊಡಿಲಿಕ್ಕೆ ಶುರು ಮಾಡ್ದ. ಭಗವಂತ ನನ್ನ ಕಣ್ಮುಂದೆ, ಮಾವ ನನ್ನ ಕಣ್ಮುಂದೆ ಏನೋ ಬಸ್ಗೆ ಹೊಡಿತಿದ್ದೀನಲ್ಲ ಅಂತ ಗಣೇಶನಿಗೆ ಖುಷಿ ಆಯ್ತು, ಅವ್ನು ನಗ್ಲಿಕ್ಕೆ ಶುರು ಮಾಡ್ದ. ಗಣೇಶನ ನಗ್ತಾ ನಗ್ತಾ ಹೊಟ್ಟೆ ಒಳಗಿರುವಂಥ ಸುದರ್ಶನ ಚಕ್ರ ಹೊರಗೆ ಬಂತು. ಅದರಿಂದ ಧರ್ಮ ಸಂಸ್ಥಾಪನೆ ವಿಷ್ಣುವಿನ ಕೈಯಲ್ಲಿಂದ ಆಯಿತು. ಅದಕ್ಕೆ ಇವತ್ತಿಗೂ ಕೂಡ ಗಣೇಶನ ಮುಂದೆ ನಿಂತು ನಾವು ಬಸ್ಗೆ ಹೊಡಿತೀವಂತೆ. ಅವನಿಗೆ ಪ್ರಿಯ ಅನಿಸ್ಲಿ, ಅವನಿಗೆ ಪ್ರಸನ್ನನಾಗಲಿ, ಅವನು ನಮ್ಗೆ ಆಶೀರ್ವಾದ ಮಾಡಲಿ ಅಂತ. ಆದರೆ ಇದನ್ನು ಹೇಳಿದಾಗ ಹಿರಿಯರಿಗೆ ಕೇಳಲಿಕ್ಕೆ ಬಹಳ ಸಂತೋಷ. ಎಷ್ಟು ಸುಂದರ ಕಥೆಗಳಪ್ಪ ಭಗವಂತನ ಬಗ್ಗೆ ಅಂತ. ಮಕ್ಕಳಿಗೆ ಹೇಳಿದ್ರೆ ನಂಬೋದಿಲ್ಲವಲ್ಲ. ಅದೇನು ಸುದರ್ಶನ ಚಕ್ರ ನುಂಗೋದಂತೆ, ವಿಷ್ಣು ಮಾಡ್ದ ಸರಿ, ನಾವ್ಯಾಕೆ ಬಸ್ಗೆ ಹೊಡಿಬೇಕು? ಮಕ್ಕಳು ಪ್ರಶ್ನೆ ಮಾಡ್ತಾರಲ್ಲ. ಹಿರಿಯರು ಹೇಳ್ತಿದ್ರು, ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಧರ್ಮದಲ್ಲಿ ಒಂದು ವೈಜ್ಞಾನಿಕ ಕಾರಣ ಅಂತ ಇರುತ್ತೆ. ಏನಕ್ಕೆ ಹೇಳಲಿಲ್ಲ ಅಂದರೆ ನಮ್ಮ ಕೆಲಸಗಳು ವೈಜ್ಞಾನಿಕ ಹಾದಿಯನ್ನು ತಲುಪೋದಲ್ಲ, ಅದನ್ನು ಮೀರಿದಂಥ ಒಂದು ಆಧ್ಯಾತ್ಮಿಕ ಹಾದಿ ಇದೆಯಪ್ಪ, ಅದನ್ನು ತಲುಪಲಿಕ್ಕೆ ಅಂತ. ಆದರೆ ನಮ್ಮ ಮಕ್ಕಳನ್ನು ಒಪ್ಪಿಸಬೇಕೆ ಅಂದರೆ ಇವತ್ತಿಗೂ ವೈಜ್ಞಾನಿಕ ಕಾರಣ ಬೇಕು. ನಮ್ಮ ಮಕ್ಕಳಿಗೆ ಹೇಳಬೇಕು. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಅಂತ ಒಂದು ಜರ್ನಲ್ ಇದೆ. 2014ರಲ್ಲಿ ಆ ಜರ್ನಲ್ ಒಂದು ಆರ್ಟಿಕಲ್ ಬಿಡುಗಡೆ ಆಗುತ್ತೆ. ಆ ಆರ್ಟಿಕಲ್ನಲ್ಲಿ ಆಗಿನ ಡಾಕ್ಟರ್ಸ್ಗಳಾಗಿದ್ದಂಥ ಆಗಿನ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಿದ್ದಂಥ 3 ಜನ ಡಾಕ್ಟರ್ಸ್ಗಳನ್ನಿತ್ತು ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟಿನ ಅಂಕಣವನ್ನು ಆ ಜರ್ನಲ್ಲಿ ಪಬ್ಲಿಷ್ ಮಾಡ್ತಾರೆ. 2014ರಲ್ಲಿ ಬಂದಂಥ ಆ ಜರ್ನಲ್. ಅದನ್ನು ಮುಂದುವರಿಸಿದ್ರು ಎಂಜಲಿಕಾ ಚಂದ್ರಶೇಖರನ್, TM ಶ್ರೀನಿವಾಸನ್ ಮತ್ತು ಶಶಿಧರನ್ ಕೆ ರಾಜೇಶ್ ಅಂತ 3 ಜನ ನಿತ್ತು ಮಾಡಿದಂಥ ಎಕ್ಸ್ಪೆರಿಮೆಂಟಿನ ಕೊನೆ ಉದ್ದೇಶ ಏನಾಗಿತ್ತಂದ್ರೆ, ಗಣಪನ ಮುಂದೆ ಹೊಡೆಯುವಂಥ ಬಸ್ಕಿಂದ ಏನು ಉಪಯೋಗ ಸೈಕಾಲಜಿಕಲಿ, ನ್ಯೂರಾಲಜಿಕಲಿ ಅಂತ. ಅದರ ಕೊನೆಗೆ ರಿಸಲ್ಟ್ ಅನ್ನು ಹೇಳ್ತಾರೆ, ಇಟ್ ಇಸ್ ಪ್ರೂವನ್ ದಟ್ ಡೂಯಿಂಗ್ ದ ಸೂಪರ್ ಬ್ರೈನ್ ಯೋಗ. ನಾವು ಬಸ್ಕಿ ಅಂತೀವಿ, ಅವರು ಅದಕ್ಕೆ ಇನ್ನೊಂದು ಹೆಸರು ಕೊಟ್ಟರು, ಸೂಪರ್ ಬ್ರೈನ್ ಯೋಗ ಅಂತ ಹೆಸರು ಕೊಟ್ಟರು. ಅದನ್ನು ಉದ್ದೇಶಿಸಿ ಹೇಳ್ತಾರೆ. ತಮಿಳಿಗರು ಅದರ ತಪ್ಪು ಕಾರಣಂ ಅಂತ ಹೇಳ್ತಾರೆ. ಅದರ ಪದವನ್ನು ಹುಡುಕಿ ಹೇಳ್ತಾರೆ, it has proven significantly that doing tappu karana in front of Ganesha improves cognitive skills and psychological state of a human being. Scientifically proven ಆಗಿದೆ. ಒಂದು ಆರ್ಟಿಕಲ್ ಒಪ್ಪೋದಿಲ್ವಾ, ಮತ್ತೊಂದು ಆರ್ಟಿಕಲ್ ಬಂತು ಅಕ್ಟೋಬರ್ 2024ರಂದು, ಹೋದ ವರ್ಷ ಬಂದಂತ ಆರ್ಟಿಕಲ್. ಆ ಆರ್ಟಿಕಲ್ ಪ್ರೂವ್ ಮಾಡುತ್ತೆ, ಗಣಪನ ಮುಂದೆ ಬಸ್ಕಿ ಹೊಡೆಯುವ ಕಾರಣದಿಂದ, ಸೂಪರ್ ಬ್ರೈನ್ ಯೋಗವನ್ನು ಪಾಲಿಸುವ ಕಾರಣದಿಂದ ವ್ಯಕ್ತಿನಲ್ಲಿರುವಂಥ ಮೆಮೊರಿ ಪವರ್ ಹೆಚ್ಚಾಗುತ್ತೆ, ವ್ಯಕ್ತಿಯಲ್ಲಿರುವಂಥ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ, ತನ್ನ ಸುತ್ತಮುತ್ತಲಿನಲ್ಲಿ ಏನು ನಡೀತಿದೆ ಅನ್ನೋದು ಸೆಲೆಕ್ಟಿವ್ ಅಟೆನ್ಷನ್ ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ. ಪರಿಣಾಮ ಸ್ಟೂಡೆಂಟ್ಸ್ ಆಗಿರುವಂಥ ಮಕ್ಕಳಲ್ಲಿ ಅಕಾಡೆಮಿಕ್ಸ್ ಈಸಿಯಾಗಿ ಪಾಸ್ ಮಾಡ್ಕೊಳ್ತಾರೆ ಅಂತ ಸೈನ್ಸಿನ ಆರ್ಟಿಕಲ್ಸ್ಗಳು ಕೊಡುವಂಥ ಉತ್ತರ. 2017ರಲ್ಲಿ ಇದೇ ರೀತಿ ಒಂದು ಆರ್ಟಿಕಲ್ ಬಂದಿತ್ತು. ನಾವು ಮಾಡಿದಂಥ ಆರ್ಟಿಕಲ್ಗಳೆಲ್ಲ ಇವು. ಭಾರತೀಯರು ಹೇಳೋದು ಬಿಡಿ, ದೂರದ ದೇಶದಲ್ಲಿರುವಂಥವರು ತಮ್ಮ ಮೆಡಿಕಲ್ ಸೈನ್ಸ್ಗೆ, ತಮ್ಮ ನರ್ಸ್ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೋ ಆ ಮೆಡಿಸನ್ ಫೀಲ್ಡ್ನಲ್ಲಿ ಇರುವಂಥವ್ರಿಗೆ ಯಾವ ರೀತಿ ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋದು, ದಿನಪೂರ್ತಿ ಕೆಲಸ ಮಾಡ್ತಾರಲ್ಲ, ಅಟೆನ್ಷನ್ ಸ್ಪ್ಯಾನ್ ಅವ್ರದ್ದು ಕಮ್ಮಿ ಆಗ್ತಾ ಹೋಗುತ್ತೆ, ನ್ಯೂರಾನ್ಸ್ಗಳು ಬರ್ನೌಟ್ ಆಗ್ತಿರುತ್ತೆ, ಯಾವ ರೀತಿ ಅವರಲ್ಲಿ ಹೆಚ್ಚು ಪ್ರೋಗ್ರೆಸಿವ್ನೆಸ್ ಅನ್ನು ಮೈಂಡ್ನಲ್ಲಿ ತುಂಬೋದು ಅನ್ನೋ ವಿಷಯ ಬಂದಾಗ ಅಲ್ಲಿನ ಡಾಕ್ಟರ್ಸ್ಗಳು ರಿಸರ್ಚ್ ಮಾಡಿ ಹೇಳ್ತಾರೆ, ಸೂಪರ್ ಬ್ರೈನ್ ಯೋಗವನ್ನು ವಾರ ಪೂರ್ತಿ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವರಲ್ಲಿ ತನ್ನಿಂತಾನೇ ಸೈಕಾಲಜಿಕಲ್ ಸ್ಟೇಟ್ ಶಾಂತವಾಗುತ್ತೆ, ಆಂಗ್ಸೈಟಿ ಕಮ್ಮಿ ಆಗುತ್ತೆ, ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಸುತ್ತಮುತ್ತಲಿರುವಂಥ ಅಟೆನ್ಷನ್ ಸ್ಪ್ಯಾನ್ ಹೆಚ್ಚಾಗುತ್ತೆ ಅಂತ ಸೈನ್ಸ್ ಹೇಳುವಂಥ ಮಾತನ್ನ ಯಾವುದೋ ಕಾಲದಲ್ಲಿ ನಮ್ಮ ಪೂರ್ವಿಕರು ಹೇಳ್ಕೊಟ್ಟೋಗಿದ್ರು. ನಮ್ಮ ದೌರ್ಭಾಗ್ಯ ಅದನ್ನು ನೆನ್ಪಿಟ್ಕೊಳ್ಳುವಂಥ ಕೆಲಸ ನಾವು ಮಾಡಲಿಲ್ಲ ಅಷ್ಟೇ. ಈಗಲಾದರೂ ಅದನ್ನು ಮುಂದುವರಿಸಿ ಮಕ್ಕಳಿಗೆ ಹೇಳ್ಕೊಡಿ. ನಮ್ಮ ದೌರ್ಭಾಗ್ಯ, ನಮ್ಮ ಮನೆಯಲ್ಲಿ ಧಾರ್ಮಿಕ ಆಚರಣೆಗಳು ಮಾಡೋದು ಬಿಡಿ, ಧಾರ್ಮಿಕ ಸಂಕೇತ ಧರಿಸೋದು ಮರೆತು ಹೋಗಿದ್ದಿ. ಬೇರೆಲ್ಲೂ ಬೇಡ. ಈ ಕ್ಷಣ ಇದೊಂದು ಧಾರ್ಮಿಕ ಸಭೆ, ದೇವಸ್ಥಾನದ ಆವರಣದಲ್ಲಿ ಕೂತಿದ್ದೀವಿ. ನಿಮ್ಮ ಸುತ್ತಮುತ್ತ ಧಾರ್ಮಿಕ ಸಭೆಯಲ್ಲಿ ಕಣ್ಣಾಡಿಸಿ ನೋಡ್ಕೊಳ್ಳಿ. ಅಕ್ಕಪಕ್ಕ ಹಿರಿಯರಿರ್ತಾರೆ, ವೃದ್ಧರಿರ್ತಾರೆ. ಆ ಹಿರಿಯರ ಹಣೆಯನ್ನು ಸ್ವಲ್ಪ ಗಮನಿಸಿ. ಹಣೆ ಪೂರ್ತಿ ಕುಂಕುಮ ಹಚ್ಚಿರ್ತಾರೆ, ಹಣೆಗೆ ವಿಭೂತಿ ಬೆಳೆದಿರ್ತಾರೆ, ಗಂಧ ಚಂದನ ತಿಲಕ ಭಂಡಾರ ಏನೋ ಒಂದು ಅವರ ಪರಂಪರೆಗೆ ಅನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ. ನೀವು ಎಷ್ಟು ದೂರದಲ್ಲಿ ನಿಂತು ನೋಡಿದ್ರು ಅವರ ಹಣೆಯಲ್ಲಿರುವಂಥ ಕುಂಕುಮದ ತೇಜಸ್ ಕಣ್ಣಿಗೆ ತಾಗುವ ರೀತಿ ಇರುತ್ತೆ. ಅದೇ ಸ್ವಲ್ಪ ಇದೇ ಕ್ಷಣ ನನ್ನ ವಯಸ್ಸಿನ, ನನ್ನ ತಲೆಮಾರಿನ, ನನ್ನ ಪೀಳಿಗೆಯ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ.
ನಮ್ಮ ಮನೆ ಮಕ್ಕಳು ಹಣೆಗೆ ಕುಂಕುಮ ಹಚ್ಚೋ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ. ವಿಶೇಷತಃ ನಮ್ಮ ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮನ್ನೇ ಹಚ್ಚೋದಿಲ್ಲ. ಈಗ ಅದು ಯಾವುದೊಂದು ಕಪ್ಪು ಚುಕ್ಕಿ ಹಣೆಗಿಡ್ತಾರೆ, ಒಂದು ಸಣ್ಣ ಕಪ್ಪು ಚುಕ್ಕಿ, ಹೆಚ್ಚೆಚ್ಚಂದ್ರೆ ಅದು ಎಷ್ಟು ಸಣ್ಣದಾಗಿರುತ್ತಂದ್ರೆ ಸ್ವಲ್ಪ ದೂರದಲ್ಲಿ ನಿಂತು ನೋಡಿದ್ರೆ ಹಣೆಗೇನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಾಣಿಸಿದಲ್ಲ, ಅಷ್ಟು ಸಣ್ಣ ಚುಕ್ಕಿ. ಹೆಣ್ಣು ಮಕ್ಕಳಾದ್ರೂ ಇಡ್ತಾರೆ, ಗಂಡು ಮಕ್ಕಳು ಅದು ಇಡೋದಿಲ್ಲ ಹಣೆಗೆ. ತಪ್ಪು ನಮ್ಮನೆ ಮಕ್ಕಳದಲ್ಲವೇ ಅಲ್ಲ. ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ. ಕಾಟಾಚಾರಕ್ಕಲ್ಲ. ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರಣ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನು ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮ ಮನೆ ಹೆಣ್ಣು ಮಕ್ಕಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನು ನೀಡಲಿಕ್ಕೆ. ಒಂದು, ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದಂತ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಧರ್ಮದ ಪ್ರತಿಯೊಬ್ಬ ಹಿಂದೂ ಹೆಣ್ಣು ಮಗಳು ಜೀವಂತ ದುರ್ಗೆಯರಂತೆ ಹಣೆ ಕುಂಕುಮ ಇಡಬೇಕು ಅಂತ ನಮ್ಮ ಹಿರಿಯರು ಹಾಕಿಕೊಟ್ಟಾದ ಪರಂಪರೆ. ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ, ತಿಲಕ, ವಿಭೂತಿ, ಗಂಧ, ಚಂದನ, ಭಂಡಾರ ಏನೋ ಒಂದು ಧರಿಸಿರಲೇಬೇಕು. ಯಾಕಂದ್ರೆ ಅದು ನಮ್ಮ ಸ್ವಾಭಿಮಾನದ ಸಂಕೇತ. ಕವಿಗಳು ಕೇಳ್ತಾರಲ್ಲ, ये है देखो राजपुताना नाज से तलवारों पे, इसने अपना जीवन काटा भर्जी तीर कटारों पे, कूद पड़ी थी ये हजारों पद्मिनी अंगारों पे, इस मिट्टी का कण कण कहरा कुर्बानी की गाता, इस मिट्टी से तिलक करो ये धरती है बलिदानों के ಅಂತ. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಉತ್ತರಾಧಿಕಾರಿಯಾಗಿ ನಾನೊಬ್ಬ ಜಗತ್ತಿನಲ್ಲಿ ಜೀವಂತ ಇದ್ದೀನಿ ಅಂತ ಹೇಳಿಕೊಳ್ಳುವಂತ ಸ್ವಾಭಿಮಾನದ ಸಂಕೇತ ಹಣೆಗಚ್ಚುವಂತ ತಿಲಕ, ಕುಂಕುಮ, ವಿಭೂತಿ, ಗಂಧ, ಚಂದನ, ಭಂಡಾರಗಳು ನಮ್ಮ ಸ್ವಾಭಿಮಾನ ನಾವೇ ಪಾಲಿಸಬೇಕು. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ನಾನು ಹಣೆಗಚ್ಕೊಂಡು ಓಡಾಡಲಿಲ್ಲ, ಇನ್ಯಾರು ಹಚ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ದೇವಸ್ಥಾನಗಳ ಕಾರ್ಯಕ್ರಮಕ್ಕೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆಗಳಲ್ಲಿ ನಾನು ಸೇರಲಿಲ್ಲ, ಇನ್ಯಾರು ಸೇರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪಾಲಿಸಲಿಲ್ಲ, ಇನ್ಯಾರು ಪಾಲಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಹಿರಿಮೆ ಮುಂದಿನ ಪೀಳಿಗೆಗೆ ನಾನು ತಲುಪಿಸಿ ಹೋಗಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಹೇಳ್ಕೊಡ್ಲಿಲ್ಲ, ಇನ್ಯಾರು ಹೇಳ್ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನು ನಾನು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಹಬ್ಬ ಹರಿದಿನಗಳನ್ನು ನಾನು ಸಂಭ್ರಮಿಸಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಆಚರಣೆಗಳನ್ನು ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ಈ ನೆಲದ ಸಂಸ್ಕೃತಿ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ರಕ್ತದ ಪರಿಚಯ ನಾನು ಮಾಡಿಕೊಳ್ಳಿಲ್ಲ, ಇನ್ಯಾರು ಮಾಡ್ಕೊಳ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮದ ಉಳಿವಿಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ? ಇನ್ಯಾರು ನಮ್ಮ ಪರಂಪರೆ ಉಳಿಸ್ತಾರೆ? ಯಾರು ಬರೋದಿಲ್ಲ. ಇಲ್ಲಿ ಕೂತಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಧರ್ಮದ ಉಳಿವು. ಅದನ್ನು ನಾವೇ ಪಾಲಿಸಿಕೊಂಡು ಹೋಗಬೇಕು, ನಾವೇ ಮುಂದುವರಿಸಿಕೊಂಡು ಹೋಗಬೇಕು. ಷೋಡಶ ಸಂಸ್ಕಾರಗಳಂತ ಮನುಷ್ಯನಿಗೆ ಹಿರಿಯರು ಬರೆದು ಹೋದ್ರಲ್ಲ, 16 ಸಂಸ್ಕಾರಗಳು ನಿನ್ನ ಜೀವನದ ಅಂತಿಮ ಕ್ಷಣದವರೆಗೂ ಮುಗಿದಿರಬೇಕು ಅಂತ. ಮುಗಿದ ನಂತರ ಮೃತ್ಯುವಿನ ನಂತರ ಮತ್ತೆ ಸಂಸ್ಕಾರಗಳಿದ್ದಾವೆ, ಅದು ಬೇಕಾಗಿಲ್ಲ ಸದ್ಯಕ್ಕೆ. ಬದುಕಿರಬೇಕಾದ್ರೆ ಷೋಡಶ ಸಂಸ್ಕಾರಗಳು ಹೇಳಿದ್ರಲ್ಲ. ಮೊದಲಿತ್ತು 106 ಸಂಸ್ಕಾರಗಳು, ಪಾಲಿಸ್ಲಿಕ್ಕೆ ಆಗೋದಿಲ್ಲ ಅಂತ 16ಕ್ಕೆ ತಂದು ಇಳಿಸಿದ್ರು ನಮ್ಮ ಹಿರಿಯರು. 16ರಲ್ಲಿ ಬಹುಮುಖ್ಯವಾದಂಥ ಸಂಸ್ಕಾರ ಯಾವುದು ಅಂದ್ರೆ ವಿವಾಹ ಅಂತ ಹೇಳ್ತೀವಿ. ಪೋಷಕರ ಅತಿ ದೊಡ್ಡ ಜವಾಬ್ದಾರಿ ಮಕ್ಕಳಿಗೆ ಮದುವೆ ಮಾಡಿ ಕಳಿಸೋದು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಮ್ಮ ಜವಾಬ್ದಾರಿ ಮುಗಿತು ಅಲ್ಲಿಗೆ ಅಂತ. ನೀವು ಒಂದು ಸಣ್ಣ ಪುಟ್ಟ ಹೋಮ ಮನೆಗಳಲ್ಲಿ ಹೋಮ ಮಾಡಿಸ್ಬೇಕಾದ್ರೆ ಏನಕ್ಕೆ ಅಂತ ಸಂಕಲ್ಪ ಮಾಡ್ತಾರೆ ಪುರೋಹಿತರು ಕೂತು. ಸಂಕಲ್ಪ ಏನು ಮಾಡ್ತಾರೆ? ಧನ, ಕನಕ, ಅಭಿವೃದ್ಧಿ, ಆಭರಣ ಇತ್ಯಾದಿ ಎಲ್ಲದ ಆಶ್ರಯದ ಮೇರೆಗೆ ಭಗವಂತ ನಿನ್ನ ಮುಂದೆ ಸಂಕಲ್ಪ ತೊಟ್ಟು ಹೋಮ ಮಾಡಿಸ್ತಿದ್ದೀವಿ ಎಲ್ಲ ಹೇಳ್ತಾರೆ, ಉದ್ದುದ್ದ ಸಂಕಲ್ಪ. ಅದೇ ವಿವಾಹ ಮಾಡಿಸಿ. ವಿವಾಹ ಯಾಕೆ ಮಾಡಿಸ್ತಿದ್ದೀವಿ ಅಂದರೆ ಧನ, ಕನಕ, ಅಭಿವೃದ್ಧಿ, ಆಭರಣ ಇತ್ಯಾದಿ ಯಾವುದೂ ಬರೋದಿಲ್ಲ, ಒಂದೇ ಒಂದು ಸಾಲಿನ ಸಂಕಲ್ಪ. ಧರ್ಮ ಪ್ರಜಾ ಸಂಪತ್ತಿ ವಿವಾಹಸ್ಯ ಪ್ರಯೋಜನಂ, ಒಂದೇ ಸಾಲು. ಧರ್ಮ ಪ್ರಜಾ ಸಂಪತ್ತಿ ಅರ್ಥ ಏನು? ನಾನು ಮದುವೆ ಆಗ್ತಿರೋದು ಯಾವ ಕಾರಣಕ್ಕೆ?
ಮುಂದಿನ ಪೀಳಿಗೆಗೆ ಧರ್ಮವನ್ನು ತಲುಪಿಸುವ ಕಾರಣದಿಂದ ಧರ್ಮದ ಪ್ರಜೆಗಳನ್ನು ಉದ್ಭವ ಮಾಡಲಿಕ್ಕೆ ನಾನು ಮದುವೆ ಆಗ್ತಿರೋದು ಅಂತ ಸಂಕಲ್ಪ ತೋಡೋದು ನಾವು. ವಿವಾಹದ ಒಂದೇ ಒಂದು ಕಾರಣ ಮುಂದಿನ ಪೀಳಿಗೆಗೆ ಧರ್ಮವನ್ನು ತಲುಪಿಸಿ ಹೋಗ್ಲಿಕ್ಕೆ. ಆ ಸಂಕಲ್ಪ ನಾವು ಪಾಲಿಸ್ತಿಲ್ಲ ಅಂದ್ರೆ ಯಾವ ಸಾರ್ಥಕ ನನ್ನ ನೆಚ್ಚಿನ ಬಂಧುಗಳ ಜೀವನ? ನಾವು ಯೋಚನೆ ಮಾಡ್ತೀವಿ, ಅಲ್ಲಪ್ಪ ನಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ತೀವಿ, ಲಕ್ಷ ಲಕ್ಷ ಫೀಸ್ ಕಟ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರಲ್ಲ ಸಾಕು ನಮಗೆ, ನಮ್ಮ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತಂದು ಕೊಡ್ತಾರಲ್ಲ ಸಾಕು ನಮಗೆ, ದೇಶ ಧರ್ಮ ಕಟ್ಕೊಂಡು ನಮ್ಮ ಮಕ್ಕಳಿಗೆ ಏನಾಗಬೇಕು, ನಮ್ಮ ಮಕ್ಕಳೇನಕ್ಕೆ ಭಜನೆ ಭಗವದ್ಗೀತೆಗಳು ತಮ್ಮ ಪಾಡಿಗೆ ತಾವಿದ್ದಾರಲ್ಲ. ಹಿಂದೂ ಪೋಷಕರದ್ದೇ ಪ್ರಶ್ನೆ, ಮಕ್ಕಳನ್ನೇನಕ್ಕೆ ದೇವಸ್ಥಾನಗಳು ಕರ್ಕೊಂಡು ಬರಬೇಕಂದ್ರೆ ಧರ್ಮ ರಕ್ಷಣೆಗಲ್ಲ, ದೇಶ ಸಂರಕ್ಷಣೆಗಲ್ಲ, ಸ್ವಾರ್ಥಕ್ಕೋಸ್ಕರ. ಕೆಲವು ತಿಂಗಳ ಹಿಂದೆ ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ದುರಾದೃಷ್ಟವಶಾತ್ ತೀರ್ಕೊಂಡಿದ್ರು. ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು, ಸರ್ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ವೃದ್ಧರು ತೀರ್ಕೊಂಡಿದ್ದಾರೆ, ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿ ಆಗಿದ್ದಾನೆ ಸರ್, ಫೋನ್ ಮಾಡಿದ್ರೆ ಫೋನ್ ಎತ್ತಿತ್ತಲ್ಲ, ಏನ್ ಮಾಡ್ಬೇಕು ಬಂದು ನೋಡಿ ಅಂತ. ಪೊಲೀಸರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು. ಆ ವೃದ್ಧರ ಡಾಕ್ಯುಮೆಂಟ್ಸ್ ಏನೇನಿದ್ರು ಇದೆ ಆಸ್ಪತ್ರೆಯವರ ಹತ್ರ ಎಲ್ಲ ತೆಗೆಸಿದ್ರು. ಅವರ ಅಡ್ರೆಸ್ ಇಟ್ಕೊಂಡು ಅಕ್ಕಪಕ್ಕದ ಮನೆಯವ್ರು ನಿಂತು ಪ್ರಶ್ನೆ ಮಾಡ್ತಾರೆ ಪೊಲೀಸರು, ನಿಮ್ಮ ಪಕ್ಕದ ಮನೆಯಲ್ಲಿದ್ದ ವೃದ್ಧರು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರಲ್ಲಮ್ಮ, ಈಗ ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಕರು ನೆಂಟಸ್ಥರು ಕುಟುಂಬಸ್ಥರಂತನಾದ್ರೆ ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ? ಅಕ್ಕಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು, ಹೌದು ಸರ್, ಅವ್ರಿಗಿಬ್ಬರು ಮಕ್ಕಳಿದ್ದಾರೆ, ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಮತ್ತೊಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್, ಇಬ್ಬರು ಮಕ್ಕಳು ವಿದೇಶ. ಸರಿ, ಮಕ್ಕಳ ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸರು ಆ ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾರೆ, ಭಾರತದಲ್ಲಿದ್ದಂತೆ ನಿಮ್ಮ ತಂದೆ ದುರಾದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರಮ್ಮ, ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೇರಿಕ, ಮಗಳು ಕೆನಡಾ, ಇಬ್ಬರೂ ಮಕ್ಕಳು ಫೋನ್ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡುತ್ತಾರೆ, ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸತ್ ನಮಗಿಲ್ಲ, ನಮ್ಮಪ್ಪನ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ. ಕೆಲವು ತಿಂಗಳ ಹಿಂದೆ ನಮ್ಮದೇ ಕರ್ನಾಟಕದ ಬೆಳಗಾವಿನಲ್ಲಿ ನಡೆದಂಥ ಘಟನೆ. ಆಸ್ಪತ್ರೆಯ MD ನನ್ನ ಜೊತೆ ಕೂತು ಮಾತಾಡ್ತಿರ್ಬೇಕಾದ್ರೆ ಇದೇ ವಿಷಯವನ್ನು ಹೇಳಿದ್ದಾರೆ. ಕ್ಷೇತ್ರದ PSI ಕೂಡ ನನ್ನ ಜೊತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇದೇ ವಿಷಯವನ್ನು ಹೇಳಿದ್ದಾರೆ. ಯಾಕಿಂತ ಪರಿಸ್ಥಿತಿ ಸಮಾಜದಲ್ಲಿ ಬಂತು? ನಾವೆಲ್ಲ ಬಂದು ಕೂತಿದ್ದೀವಲ್ಲ, ಇರುವಂಥ ಹಿರಿಯರೆಲ್ಲ ನೀವು ಬಟ್ಟೆಗಳು ಯಾವ್ದು ತೊಡ್ತೀರಾ ಅಂದ್ರೆ ಅನೇಕ ಜನರು ರೇಮಂಡ್ ಬಟ್ಟೆಯನ್ನು ಹಾಕ್ತಾರೆ, ಅ ಕಂಪ್ಲೀಟ್ ಮ್ಯಾನ್ ಅಂತ, ಅದಕ್ಕೆ ಟ್ಯಾಗ್ಲೈನ್. ರೇಮಂಡ್ ಕಂಪ್ನಿಯ ಓನರ್ ಇವತ್ತು ಕಣ್ಣೀರಿಡ್ತಾ ಹೇಳ್ತಾರೆ, ನನ್ನ ಮಗನಿಗೋಸ್ಕರ 30 ಅಂತಸ್ತಿನ ಮನೆ ಕಟ್ಕೊಟ್ಟಿದ್ದೀನಪ್ಪ, 30 ಅಂತಸ್ತಿನ ಮನೆಯಲ್ಲಿ ಒಂದು ರೂಮ್ ನನಗೆ ಜಾಗ ಖಾಲಿ ಇಲ್ವಂತೆ, ಮನೆಯಿಂದ ಹೊರಗಾಕಿದ್ದ ನನ್ನ. ರೇಮಂಡ್ ಕಂಪ್ನಿಯ ಫೌಂಡರ್ ಅಂಡ್ CEO, ಮಾಜಿ ಫಾರ್ಮರ್ CEO ಹೇಳಿದ ಮಾತು. ಯಾಕೆ ಈ ಪರಿಸ್ಥಿತಿಗಳು ಸಮಾಜದಲ್ಲಿ, ಯಾಕಿಂತ ಘಟನೆಗಳು ಘಟಿಸ್ತಾವೆ? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ಭಜನೆಗಳು ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳ ಬಾಯಿಂದ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಂದ್ರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ, ಮಾತೃ ದೇವೋಭವ ಪಿತೃ ದೇವೋಭವ ಅನ್ನೋ ಸಂಸ್ಕಾರವನ್ನ. ಆ ಸಂಸ್ಕಾರ ಸ್ವಾರ್ಥಕ್ಕೋಸ್ಕರನಾದ್ರೂ ಮಕ್ಕಳಿಗೆ ನೀಡುವಂತ ಕೆಲಸ ಹಿಂದೂ ಮನೆ ಪೋಷಕರು ಮಾಡುವಂತ ಅವಶ್ಯಕತೆ ಇದೆ. ಆ ಕಾರಣಕ್ಕೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಆ ದೇವಸ್ಥಾನಗಳ ಸಂರಕ್ಷಣೆಗೆ, ಪರಂಪರೆ ಉಳಿವಿಗೆ, ಕೊನೆಗೆ ನಾವೆಲ್ಲರೂ ಮಾಡಬೇಕಾಗಿರೋ ಕೆಲಸ ಒಂದೇ ನನ್ನ ನೆಚ್ಚಿನ ಬಂಧುಗಳೇ, ಆದ್ರೂ ಪರಶುರಾಮರು ಕೊಟ್ಟಂತ ಆದರ್ಶದ ಪಾಲನೆ. ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನು ಇದಂ ಬ್ರಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಅರ್ಥಾತ್ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ನೇರ ನಿತ್ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದರೂ ಪರಂಪರೆ ಧರ್ಮ ರಕ್ಷಣೆಗೆ ನಾವು ಸಿದ್ಧಾಂತ ಪರಶುರಾಮರು ಕೊಟ್ಟ ಆದರ್ಶ ಹೆಮ್ಮೆ ವಿಚಾರ. ಆ ಆದರ್ಶ ಜೀವಂತ ಸಾಕ್ಷಿ ಆಗ್ತಿರುವಂಥ ಕಣ್ ತುಂಬಿಸ್ಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ. ಇವತ್ತು ನೇರ ಯುದ್ಧ ಮಾಡ್ಲಿಕ್ಕೆ ಬಂದರೆ ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರ ರಕ್ಷಣೆ ನಾವು ಮಾಡ್ಕೊಳ್ತೀವಿ ಅಂತ ನಮ್ಮ ಭಾರತದ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಕೆಲವು ಸಮಯದ ಹಿಂದೆ ದುರಾದೃಷ್ಟವಶಾತ್ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧ ಆಯಿತು. 2 ಸಮಯ ಖುಷಿಯಿಂದ ಕಳೆದು ಬರೋಣ ಅಂತ ಕಾಶ್ಮೀರಕ್ಕೆ ಹೋದಂಥ ಅಮಾಯಕ ಹಿಂದೂ ಕುಟುಂಬಗಳು. ಒಬ್ಬ ಅಪರಾಧಿಯನ್ನು ನೇಣಗಂಬಕ್ಕೇರಿಸೋಕೆ ಮುಂಚೆ ಅವನ ಕೊನೆಯ ಆಸೆ ಏನು ಅಂತ ಕೇಳಲಾಗತ್ತೆ. ಆದರೆ ಕಾಶ್ಮೀರದಲ್ಲಿ ತೀರ್ಕೊಂಡಂಥ ಹಿಂದೂಗಳಿಗೆ ಏನಕ್ಕೆ ಸತ್ವಿ ಅಂತ ಗೊತ್ತಿಲ್ಲ. ಪಹಲ್ಗಾಮ್ನಲ್ಲಿದ್ದಂಥ ಹಿಂದೂಗಳಿಗೆ ಮಾಡಿದ ಕೊನೆಯ ಪ್ರಶ್ನೆ, ನಿನ್ನ ಧರ್ಮ ಯಾವುದು?
ಅಮಾಯಕ ಹಿಂದೂಗಳ ನರಮೇಧಗಳು ಕಾಶ್ಮೀರದ ಪಹಲ್ಗಾಮ್ನಲ್ಲಾದಾಗ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾದಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿ ಆಗಿದೆ. ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ ಅಂತ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಆದ್ರಿಂದಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು. ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನ ತರಿಸ್ಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ತರಿಸ್ಕೊಳ್ತು. ಎಲ್ಲ ಸಿದ್ಧತೆಯೊಂದಿಗೆ ಪಾಕಿಸ್ತಾನ ಯುದ್ಧಕ್ಕೆ ಬಂತು. ಭಾರತದ ಸೈನಿಕರು ರಣಾಂಗಣಕ್ಕೆ ಇಳಿದರು. ಇಳಿದವರು ತಾಯಿಯ ಹಣೆಯಲ್ಲಿರುವಂಥ ಸಿಂಧೂರಕ್ಕೆ ಕಳಂಕ ಬಂದಾಗ ಅದಕ್ಕೆ ನ್ಯಾಯ ಒದಗಿಸಲಿಕ್ಕೆ ನಾರಿ ಶಕ್ತಿ ದಿಶಕ್ತಿ ಹೆಣ್ಣು ಮಕ್ಕಳೇ ಮುಂದೆ ಬರಬೇಕು ಅಂತ ಸೋಫಿಯಾ ಕುರೇಶಿ, ವ್ಯೋಮಿಕಾ ಸಿಂಗ್ ಅಂತೆ ಹೆಣ್ಣು ಮಕ್ಕಳೇ ಮುಂದೆ ಬಂದರು. ಆಪರೇಷನ್ ಸಿಂಧೂರವನ್ನು ಮುಂದುವರಿಸಿದ್ರು. ಆಪರೇಷನ್ ಸಜ್ಜಾಗಲಿಕ್ಕೆ ನಮ್ಮ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತಂದರು. ಆದರೆ ನಮ್ಮ ಭಾರತದ ಸೈನಿಕರು ತಂದಂಥ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದಂತೆ ಯಾವುದೋ ಅಮೇರಿಕ ಯಾವುದೋ ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂಥ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತೆ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕೆ ಬಂದರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ಇಂಪೋರ್ಟ್ ಮಾಡಿಸಿಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ ಮೆಟೀರಿಯಲ್ ಇಂದ ಹಿಡಿದು ಲೇಬರ್ನವರೆಗೂ ಸಂಪೂರ್ಣ ಭಾರತದಲ್ಲೇ ತಯಾರಾದಂಥ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್. ನಮ್ಮ ಭಾರತದ ಸೈನಿಕರ ಡಿಫಾಲ್ಟ್ ಡಿಫೆನ್ಸ್ ಸಿಸ್ಟಮ್ ಇದ್ವು. ಸಮರ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು. ನಮ್ಮ ಹತ್ರ ರಫೇಲ್ ಫೈಟರ್ ಜೆಟ್ಗಳಿದ್ವು ವಿತ್ ಸ್ಕಾಲ್ಪ್ ಮಿಸೈಲ್ ಲೋಡೆಡ್. ಸುಖಾಯ್ 30 MK ಫೈಟರ್ ಜೆಟ್ಗಳು ನಮ್ಮ ಸೈನಿಕರ ಹತ್ರ ಇದ್ವು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್. ನಾಗಾಸ್ತ್ರ 1 ಡ್ರೋನ್ಗಳು ನಮ್ಮ ಸೈನಿಕರ ಹತ್ರ ಇದ್ವು. ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ನಮ್ಮ ಸೈನಿಕರು ಜಪಾನ್ನಿಂದ ಕಾಮಿಕಾಜೆ ಡ್ರೋನ್ಸ್ಗಳನ್ನು ಇಂಪೋರ್ಟ್ ಮಾಡಿಸಿಕೊಂಡಿದ್ರು. ಇಸ್ರೇಲ್ನಿಂದ ಅರಬ್ ಡ್ರೋನ್ಸ್ಗಳನ್ನು ಇಂಪೋರ್ಟ್ ಮಾಡಿಸಿಕೊಂಡಿದ್ರು. ಸ್ಕೈ ಸ್ಟ್ರೈಕರ್ ಸೂಸೈಡ್ ಡ್ರೋನ್ಸ್ಗಳು ನಮ್ಮ ಭಾರತದ ಸೈನಿಕರ ಹತ್ರ ಇದ್ವು. ಸ್ಕೈ ಸ್ಟ್ರೈಕರ್ ಡ್ರೋನ್ಗಳು 100% ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲೇ ತಯಾರಾಗಿ ಹೋದಂಥ ಸೂಸೈಡ್ ಡ್ರೋನ್ಗಳು. ನಮ್ಮ ಭಾರತದ ಸೈನಿಕರು ಇಡೀ ಆಪರೇಷನ್ ಸಂದರ್ಭದಲ್ಲಿ ಇಸ್ರೋದಿಂದ ಲೈವ್ ಕೋಆರ್ಡಿನೇಷನ್ ಅನ್ನು ಸ್ವೀಕರಿಸುತ್ತಿದ್ರು. INS ವಿಕ್ರಾಂತ್ ಜೊತೆಗೆ 36ಕ್ಕೂ ಹೆಚ್ಚು ಯುದ್ಧ ಹಡಗುಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಒಂದಿಗೆ ನಾರ್ದನ್ ಅರೇಬಿಯಾ ಸೇನಾ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧವಾದಂಥ ಭಾರತದ ಸೈನಿಕರು ರಣಾಂಗಣಕ್ಕೆ ಇಳಿದ್ರು. ಒಂದೇ ಒಂದು ಹೊಡೆತಕ್ಕೆ ಭಾರತದ ಸೈನಿಕರು ಪಾಕಿಸ್ತಾನ ಅಮೆರಿಕದಿಂದ ತರಿಸಿಕೊಂಡಂಥ J-16 ಫೈಟರ್ ಜೆಟ್ಗಳನ್ನು ಓಡಿದುರುಳಿಸಿದ್ರು. ಒಂದೇ ಒಂದು ಹೊಡೆತಕ್ಕೆ ಅಮೆರಿಕದ J-17A ಥಂಡರ್ ಫೈಟರ್ ಜೆಟ್ಗಳನ್ನು ಭಾರತದ ಸೈನಿಕರು ಪಾಕಿಸ್ತಾನದ ಮುಂದೆ ಓಡಿದುರುಳಿಸಿದ್ರು. ನಮ್ಮ ಭಾರತದ ಸೈನಿಕರು ಟರ್ಕಿಯಿಂದ ತಂದಂಥ ಸೂಸೈಡ್ ಡ್ರೋನ್ಸ್ಗಳನ್ನು ಭಸ್ಮಗೊಳಿಸಿದ್ರು. ಸ್ವೀಡಿಷ್ ಮಾಡಿದಂಥ AWACS ಡಿಫೆನ್ಸ್ ಸಿಸ್ಟಮ್ ಅನ್ನು ಪಾಕಿಸ್ತಾನದ ಮುಂದೆ ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಅವತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ. ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನು ನಮ್ಮ ಭಾರತದ ಸೈನಿಕರು ಮುಂದುವರಿಸಿದ್ರು. 25 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ತೋರಿಸ್ಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಇಡೀ ಜಗತ್ತಿಗೆ ಸಾಬೀತುಪಡಿಸುವ ಕೆಲಸ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ನೇರ ನಿತ್ಯುದ್ಧ ಮಾಡಲಿಕ್ಕೆ ಬಂದರೆ ಕ್ಷಾತ್ರ ತೇಜರೊಂದಿಗೆ ರಾಷ್ಟ್ರ ರಕ್ಷಣೆನ ಮಾಡ್ಕೊಳ್ತೀವಿ. ದೇಶ ರಕ್ಷಣೆ ಸೈನಿಕರು ಮಾಡ್ತಿದ್ದಾರೆ. ಉಳಿದಿರೋದು ದೇಶದ ಗಡಿ ಒಳಗಿರುವಂಥ ನಾವುಗಳು ಬ್ರಹ್ಮ ತೇಜಸ್ಸಿನಿಂದ ಪರಂಪರೆ ಉಳಿಸುವುದು ಅಷ್ಟೇ. ಅರ್ಥಾತ್ ನಮ್ಮ ಮೇಲಾಗುವಂಥ ದಾಳಿ, ವೈಚಾರಿಕ ದಾಳಿಗಳು ನಮ್ಮ ಮೇಲಾಗ್ತಾವೋ ಇಲ್ವೋ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿದ್ದಾರಲ್ಲ, ಯಾವ ಮಟ್ಟಕ್ಕೆ ನೆರೇಟಿವ್ ಟೆರರಿಸಮ್ ಅನ್ನ ಇಡೀ ಸಮಾಜದಾದ್ಯಂತ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂಥ ಒಂದಿಷ್ಟು ಜನಗಳು ಬೆಳೆಸಿ ನಿಂತಿದ್ದಾರೆ ಅಂದರೆ ಇವತ್ತಿಗೂ ಕಣ್ಣು ಮುಂದೆ ನೋಡ್ತೀವಿ ನಾವು. ನನ್ನ ತಂದೆ ನಂಗೆ ಹೇಳ್ತಾರೆ, ನಮ್ಮಪ್ಪ ರಿಕ್ಷಾ ಡ್ರೈವರ್, ಆಟೋ ಡ್ರೈವರ್ ನಮ್ಮಪ್ಪ. ಇವತ್ತಿಗೂ ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದಂಥ ಮಾತು, ನಮ್ಮಪ್ಪ ಆಟೋ ಓಡಿಸ್ತಿರುವಂಥ ಸಂದರ್ಭದಲ್ಲಿ ಆಟೋಗೆ ಬಾಡಿಗೆಗೆ ಹತ್ತುವಂಥ ಮಕ್ಕಳು ಮನೆಯಿಂದ ಹಣೆ ಕುಂಕುಮ ಹಚ್ಚಿ ಆಟೋ ಹತ್ತುತ್ತಾರೆ. ಆಟೋ ಹಿಡಿದು ಕಾಲೇಜ್ ಕ್ಯಾಂಪಸ್ ದಾಟೋಕ್ಕೂ ಮುಂಚೆ ಹಣೆಯಲ್ಲಿರುವಂಥ ಕುಂಕುಮ ಅಳಿಸಿ ಆನಂತರ ಕಾಲೇಜ್ ಕ್ಯಾಂಪಸ್ ಒಳಗೆ ಹೋಗ್ತಾರೆ. ಯಾಕೆ? so called inferiority complex. Our very own Hindu children are ashamed to follow their culture in front of 100 people. ಯಾವ ಮಟ್ಟಕ್ಕೆ ಒಂದು ತಲುಪಿ ನಿಂತಿದ್ದೀವಿ? If our very own children are ashamed to follow their culture in front of people, if this doesn't signify the doom of our civilization, I don't know what does. ಇಷ್ಟು ವರ್ಷಗಳ ಕಾಲ ಉಳಿಸಿಕೊಂಡು ಬಂದ ಪರಂಪರೆಯನ್ನು, ಆ ಪರಂಪರೆ ಉತ್ತರಾಧಿಕಾರಿ ವಾರಸುದಾರ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಮ ಮಕ್ಕಳಿಗೆ ಇವತ್ತು ನಾಚಿಕೆ ಆಗುತ್ತೆ ಜನರ ಮುಂದೆ ಅಂದರೆ ಯಾವ ಮಟ್ಟಕ್ಕೆ ತಲುಪಿ ನಿಂತಿದ್ದೀವಿ ನಾವು? ಸ್ವಾಮಿಯ ಮಕ್ಕಳಲ್ಲಿ that is the headspace that has been targeted in the society in every way possible. ಎಲ್ಲ ಮಾರ್ಗದಿಂದಲೂ ಟಾರ್ಗೆಟ್ ಆಗ್ತಿರೋದು ಆ ವಯಸ್ಸಿನ ಮಕ್ಕಳ ಮನಸ್ಥಿತಿ. ಆ ಮಕ್ಕಳ ಮೇಲೆ ವೈಚಾರಿಕ ದಾಳಿಗಳಾಗ್ತವೆ. ಆ ಮಕ್ಕಳಿಗೆ ಒಂದಿಷ್ಟು ಜನ ನಿಂತು ಪ್ರಶ್ನೆ ಮಾಡ್ತಾರೆ, ನೀವು ಗಣಪನನ್ನು ಆರಾಧಿಸ್ತೀರಾ, ಗಣೇಶನಿಗೆ ಏನಕ್ಕೆ ಆನೆ ಮುಖ, ನಿಮ್ಮ ಹನುಮಂತನಿಗೆ ಏನಕ್ಕೆ ಕಪ್ಪಿ ಮುಖ, ಹನುಮಂತನ ರಾಮ ಭಕ್ತ ಅಂತ ಹೇಳ್ತೀರಾ, ರಾಮರು ಇದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅವರ ಅಸ್ತಿತ್ವಕ್ಕೆ?
ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂಥ ಪ್ರಶ್ನೆ ಕೇಳೋರು ಯಾರು? ಸಾಮಾನ್ಯರ? ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ನಿಮಗೆ ಕೊಡ್ಲಿಕ್ಕೆ ಏನು ಸಾಕ್ಷಿ, ಏನು ಪುರಾವೆ ಇದೆ? ಆ ಕ್ವಶನ್ ದಟ್ ವಾಸ್ ಆಸ್ಕ್ಡ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಜಡ್ಜ್ಮೆಂಟ್ ಆಫ್ ಶ್ರೀರಾಮ್ ಜನ್ಮಭೂಮಿ ಕೇಸ್. ವಾಟ್ ಗಿವ್ಸ್ ಅಸ್ ದ ಗ್ಯಾರಂಟಿ ದಟ್ ದಿಸ್ ವೆರಿ ಕ್ವಶನ್ ಮೈಟ್ ನಾಟ್ ಕಮ್ ಟು ಆರ್ ಡೋರ್ ಸ್ಟೆಪ್ಸ್ ಇನ್ ದ ಫ್ಯೂಚರ್ ಡೇಸ್? ಕೋರ್ಟ್ನಲ್ಲಿ ಮಾಡಿದ ಈ ಪ್ರಶ್ನೆ ಮುಂದೊಂದು ದಿನ ನಮ್ಮ ಮನೆ ಬಾಗಿಲವರೆಗೂ ಬರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಮುಂದೊಂದು ದಿನ ನಮ್ಮ ಮಕ್ಕಳ ಮುಂದೆ ನಿಂತು ಪ್ರಶ್ನೆ ಮಾಡಬಹುದು ರಾಮರ ಅಸ್ತಿತ್ವದ ವಿಷಯವಾಗಿ. ಮುಂದೊಂದು ದಿನ ನಮ್ಮ ಮಕ್ಕಳ ಮುಂದೆ ನಿಂತು ಕೇಳ್ತಾ ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆಯಪ್ಪ? ಆ ವೇಳೆಗಾಗಲೇ ನಮ್ಮ ಮಕ್ಕಳಲ್ಲಿ ಯಾವ ಮಟ್ಟದ ವೈಚಾರಿಕ ಜಾಗೃತಿ ಹಿಂದೂ ಪೋಷಕರು ತುಂಬಿಸಿರಬೇಕಂದ್ರೆ, ಹಿಂದೂ ಮನೆಯ ಒಂದೊಂದು ಹಿಂದೂ ಮಗು ಎದೆ ಉಬ್ಬಿಸ್ಕೊಂಡು ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂಥ ಉತ್ತರ ಭಗವಂತನ ಗಣೇಶನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶಿಷಕ, ಪ್ರಶಿಷಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಹಿಂದೂ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ಉಳಿವಾಯ್ತಂತರ್ಥ, ಪರಂಪರೆ ಸುಭದ್ರವಾಯ್ತಂತರ್ಥ, ರಾಷ್ಟ್ರದ ಹಿರಿಮೆ ಸುಭದ್ರಗೊಳ್ತು ಅಂತರ್ಥ. ಇಷ್ಟೇ ನಮ್ಮೆಲ್ಲ ಜವಾಬ್ದಾರಿ. ಆ ಜವಾಬ್ದಾರಿನ ಹಿಂದೂ ಪೋಷಕರು ನಿತ್ತು ಪಾಲಿಸೋಣ, ಮನೆಯ ಮಕ್ಕಳಿಗೆ ಆ ಧಾರ್ಮಿಕ ಸಂಸ್ಕಾರವನ್ನು ತುಂಬಿಸಿ ಹೋಗೋಣ ಅಂತ ಕೇಳ್ಕೊಳ್ತಾ, ಇಡೀ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂಥ ಅಸೋಸಿಯೇಷನ್ನ ಸಮಸ್ತ ಕಾರ್ಯಕರ್ತರಿಗೆ, ಎಲ್ಲರೂ ಕೂಡ ತಮ್ಮದೇ ಕೆಲಸದಲ್ಲಿ ವ್ಯಸ್ತರಾಗಿರುವಂಥ ಜನರು, ಅವ್ರಿಗೆ ಮನ್ನಲ್ಲಿ ಕೆಲಸ ಇಲ್ಲ ಅಂತಲ್ಲ, ಒಂದು ಧಾರ್ಮಿಕ ಸಭೆ ಊರಿನಲ್ಲಿ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಕೆಲಸಗಳೆಲ್ಲವನ್ನ ಪಕ್ಕಕ್ಕಿಟ್ಟು ಬಾಸ್ ಹತ್ರ ನಿಂತು ರಜಾ ಕೇಳಿ ಕೆಲಸಕ್ಕೆ ಅಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಮಯ ತಗೊಂಡು ಬಂದು ಕೆಲಸ ಮಾಡಿರ್ತಾರೆ. ಯಾಕೆ ಕೆಲಸ ಮಾಡ್ತಾರೆ? ಮನೆಯಲ್ಲಿ 108 ಕೆಲಸ ಇದ್ರು ವೈಯಕ್ತಿಕ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ ಆಗಬೇಕು, ನಮ್ಮ ನಗರದ ಜನರ ಜಾಗೃತಿ ಆಗಬೇಕು, ಭಗವಂತನ ಕಾರ್ಯ ಸಾಕಾರಗೊಳ್ಳಬೇಕು, ದೇವಸ್ಥಾನದ ಕಾರ್ಯ ಆಗಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಆ ಕಾರ್ಯಕರ್ತ ಹಿರಿಯರಿಗೆ ನಾವು ಏನು ಗೌರವ ಸಲ್ಲಿಸ್ತೀವಲ್ಲ ನನಗೆ ಗೊತ್ತಿಲ್ಲ, ಆದರೆ ಸೇರುವಂತ 100 ಜನ ಹಿಂದೂ ಬಾಂಧವರು ತಮ್ಮೆಲ್ಲರಲ್ಲೂ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೋಸ್ಕರ ಧಾರ್ಮಿಕ ಕಾರ್ಯಗಳಿಗೋಸ್ಕರ ದುಡಿದಿರುವಂಥ ಅಸೋಸಿಯೇಷನ್ನ ಕಾರ್ಯಕರ್ತರಿದ್ದಾರೆ, ದಯವಿಟ್ಟು ಆ ಕಾರ್ಯಕರ್ತರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿಮ್ಮ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿದ್ದೀರಲ್ಲ ಅಣ್ಣ, ನಿಮ್ಮನ್ನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತನಿಂದ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಾವು ಅವರಿಗೆ ಕೊಡುವಂಥ ಗೌರವ ಇದೆ. ಶಾಸ್ತ್ರಾಕಾರ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಲ್ಲುತ್ತೆ. ಅರ್ಥಾತ್ ಧಾರ್ಮಿಕ ಕೆಲಸದಲ್ಲಿ ತಮ್ಮಂತ ತೊಡಗಿಸಿಕೊಂಡಿರುವಂಥವರ ಪರವಾಗಿ ನಿಂತು ಅವರ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸ ಧರ್ಮದಲ್ಲಿ ಹುಟ್ಟಿರುವಂಥ ನಮ್ಮೆಲ್ಲರದು. ಆ ಕೆಲಸವನ್ನು ನಾವು ಪಾಲಿಸೋಣ. ಆ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ತಮ್ಮೆಲ್ಲರಿಗೆ ಗುರು ಮಹಾರಾಜರು ಶಾರದಾ ಮಾತೆ ನೆನಕೆಯಲ್ಲಿ ಆಡಿಸಿದಂತೆ ಹೇಳಿಸಿದಂಥ 2 ಮಾತನ್ನು ಕೇಳಿಸ್ಕೊಂಡಂಥ ವಿದ್ವತ್ ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿರುವಂಥ ಪತ್ರಕರ್ತ ಬಾಂಧವರಿಗೆ, ಆರಕ್ಷಕ ಬಂಧುಗಳಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚು ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.